ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ. ನೋಟಿಸ್ ನೀಡದೆ ಎತ್ತಂಗಡಿಯನ್ನ ಮಾಡಿಸಿದ್ದಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕುವೆಂಪು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಗೆ ಇಳಿದಿರುವಂತದ್ದು. ಪೊಲೀಸರು ಮತ್ತು ಪಾಲಿಕೆ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನ ವಿಶ್ವ ಮಾನವ ಜೋಡಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸಿರುವಂತದ್ದು. ತರಕಾರಿ ಅಂಗಡಿ ಮತ್ತು ಎಳನೀರು ಅಂಗಡಿಗಳ ತೆರವು ಕಾರ್ಯ ನಡೆದಿರುವಂತದ್ದು. ಹೊಟ್ಟೆಪಾಡಿಗಾಗಿ ವ್ಯಾಪಾರ ಮಾಡುವವರ ಮೇಲೆ ದರ್ಪವನ್ನ ತೋರಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪಾಲಿಕೆ ಹಾಗೂ ಪೊಲೀಸರ ವಿರುದ್ಧ ಈಗ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟಗಾರ ಅರವಿಂದ್ ಶರ್ಮಾ ಪ್ರಶ್ನೆಗೆ ಉತ್ತರವನ್ನ ಯಾರು ಕೂಡ ಕೊಡ್ತಾ ಇಲ್ಲ. ಅಂದ್ರೆ ಪೊಲೀಸರು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಸೈಲೆಂಟ್ ಆಗಿ ಪ್ರತಿಭಟನೆ ಸ್ಥಳಕ್ಕೆ ಕೃಷ್ಣರಾಜ ಶಾಸಕ ಶ್ರೀವತ್ಸ ಈಗ ಭೇಟಿಯನ್ನ ಕೊಟ್ಟಿರುವಂತದ್ದು. ಇನ್ನು ಮೈಸೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ನೋಟಿಸ್ ಅನ್ನ ನೀಡದೆ ಎತ್ತಂಗಡಿ ಮಾಡಿರುವುದಕ್ಕೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕುವೆಂಪು ನಗರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಇದು ವಿಶ್ವ ಮಾನವ ಜೋಡಿ ರಸ್ತೆ ಏನಿದೆ, ಆ ಜೋಡಿ ರಸ್ತೆಯಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳು ಏನಿದ್ರು ಅವ್ರು ಯಾರಿಗೂ ಕೂಡ ನೋಟಿಸ್ ಅನ್ನ ಕೊಡದೆ ಏಕಾಏಕಿ ಬಂದು ಎತ್ತಂಗಡಿಯನ್ನ ಮಾಡಿರೋದು ಈಗ ಆಕ್ರೋಶಕ್ಕೆ ಬಹಳಷ್ಟು ಕಾರಣವಾಗ್ತಾ ಇದೆ. ಅಲ್ಲಿ ತರಕಾರಿ ಅಂಗಡಿಗಳಿರ್ಬೋದು, ಎಳನೀರ್ ಅಂಗಡಿಗಳಿರ್ಬೋದು, ಇವೆಲ್ಲವನ್ನ ಕೂಡ ತೆರವು ಮಾಡಿಸಿರೋದ್ರಿಂದ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಇವರೆಲ್ಲರೂ ಕೂಡ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಾಲಿಕೆ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟಗಾರ ಅರವಿಂದ್ ಶರ್ಮಾ ಪ್ರಶ್ನೆಗೆ ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಯಾವುದೇ ರೀತಿಯ ಉತ್ತರಗಳನ್ನ ಕೊಡ್ತಾ ಇಲ್ಲ. ನಗರ ಪಾಲಿಕೆ ಅಧಿಕಾರಿಗಳಿಂದ ನಕಲಿ ಬೋರ್ಡ್ ಸೃಷ್ಟಿ ಅಂತ ಕಿಡಿಯನ್ನ ಕಾರ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರಿಗೆ ಕೃಷ್ಣರಾಜ ಶಾಸಕ ಶ್ರೀವತ್ಸ ಸಾಥ್ ಕೊಟ್ಟಿದ್ದಾರೆ. ಏನು ಅಲ್ಲಿಗೆ ಭೇಟಿ ಕೊಟ್ಟಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ಈಗ ಸಾಥ್ ಕೊಟ್ಟಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಏನು ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸಿದೆ ಈಗ ಪಾಲಿಕೆ ಮತ್ತು ಪೊಲೀಸರು ಇಬ್ಬರೂ ಸೇರಿ ಈಗ ಅವರ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಈಗ ಹೊಟ್ಟೆಪಾಡಿಗಾಗಿ ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ವ್ಯಾಪಾರಿಗಳಿಗೆ ನೋಟಿಸ್ ಅನ್ನ ಕೊಡ್ಬೇಕು, ಅವರಿಗೆ ಒಂದಷ್ಟು ದಿನಗಳ ಗಡುವು ಕೊಡ್ಬೇಕು, ಅವರು ಬೇರೆ ಜಾಗವನ್ನ ನೋಡ್ಕೊಳ್ಬೇಕು, ಅದಾದ್ಮೇಲೆ ಅವರನ್ನ ತೆರವು ಮಾಡಿಸುವಂತ ಕಾರ್ಯವನ್ನ ಮಾಡೋದು ಓಕೆ. ಆದರೆ ಇಲ್ಲಿ ನೋಟಿಸ್ ಅನ್ನ ನೀಡದೆ ಏಕಾಏಕಿ ಬಂದು ಅವರನ್ನ ಎತ್ತಂಗಡಿ ಮಾಡಿಸಿರೋದು, ಅವರು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದಂತ ಕೆಲಸ ಕಾರ್ಯಗಳಿಗೆ ಅವ್ರು ಅಡ್ಡಿಪಡಿಸಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹೋರಾಟಗಾರರಲ್ಲಿ ಕೇಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾರು ಕೂಡ ಯಾವುದೇ ಉತ್ತರಗಳನ್ನ ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆ ಈಗ ಅವರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ಮೈಸೂರು ಅಂತ ಬಂದಾಗ ಬೀದಿ ಬದಿ ವ್ಯಾಪಾರಿಗಳು ಬಹಳಷ್ಟು ಕಡೆ ತಮ್ಮ ಜೀವನಕ್ಕಾಗಿ ವ್ಯಾಪಾರವನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ವಿಶ್ವಮಾನವ ಜೋಡಿ ರಸ್ತೆ ಏನಿದೆ ಇಲ್ಲೂ ಕೂಡ ಬಹಳಷ್ಟು ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನ ಮಾಡುವಂತದ್ದು ಇದು ಇದ್ದೇ ಇದೆ. ತರಕಾರಿ ಅಂಗಡಿ ಇರ್ಬೋದು ಅಥವಾ ಎಳನೀರ್ ಅಂಗಡಿ ಇರ್ಬೋದು, ಎಲ್ಲಿ ಏನ್ ತರಕಾರಿ ಮಾಡ್ತಾ ಇದ್ದಾರೆ, ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ, ಇಲ್ಲಿ ಇರುವಂತ ಎಲ್ಲಾ ಅಂಗಡಿಗಳನ್ನ ಈಗ ಎತ್ತಂಗಡಿ ಮಾಡಿಸಿರುವಂತದ್ದು. ಈ ವಿಚಾರ ತಿಳಿದಂತ ಶಾಸಕ ಶ್ರೀವತ್ಸ ಈಗ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅವ್ರ ಜೊತೆ ಒಂದು ಮಾತುಕತೆಯನ್ನ ನಡೆಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲೋ ಒಂದು ಕಡೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ಈಗ ನಾಳೆ ಹಬ್ಬ ಇರೋದ್ರಿಂದ ಈಗ ಬಹಳಷ್ಟು ತಿಂಗಳುಗಳಿಂದ ವರ್ಷಗಳಿಂದ ಅವರಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಜೊತೆಗೆ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಇನ್ನ ವ್ಯಾಪಾರ ಒಂದು ರೀತಿಯಾಗಿ ಡಬಲ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ಇವತ್ತು ಈ ರೀತಿಯಾಗಿ ಎತ್ತಂಗಡಿ ಮಾಡಿಸಿರೋದ್ರಿಂದ ಅವರ ವ್ಯಾಪಾರಕ್ಕೂ ಕೂಡ ಬಹಳಷ್ಟು ತೊಂದರೆ ಆಗಿದೆ, ನಷ್ಟ ಆಗಿದೆ. ಇದನ್ನು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಮತ್ತೊಂದು ಕಡೆ ಇಲ್ಲಿ ನೋಟಿಸ್ ನೀಡದೆ ಬಂದು ಇವರು ಹೇಗೆ ನಮ್ಮ ವ್ಯಾಪಾರವನ್ನ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸಿದ್ದಾರೆ, ಇದು ಕೂಡ ಈಗ ಅವರ ಆಕ್ರೋಶಕ್ಕೆ ಬಹಳಷ್ಟು ಕಾರಣವಾಗ್ತಾ ಇದೆ. ಅಂತ ಒಂದು ಟೈಮ್ ಹತ್ತುವರೆಗೆ ಕಾರ್ಪೊರೇಷನ್ ಕರ್ಸೋ ಕೆಲಸ ನಂದು. ಬನ್ನಿ ಅಲ್ಲಿ ಕರ್ಸೋಣ.
ನಾನೇನು ಮಾಡಿದ್ವಿ ಸರ್ ನೋಡಿ ಅಲ್ಲಿರೋ ಪೊಲೀಸರು ಬರ್ತಾರೆ, ನಾವ್ಯಾಕೆ ಅಲ್ಲಿ ಬರೋಣ? ನಮ್ಮ ಮುಗೀತಾ ಆಯ್ತು ಮಾತಾಡ್ಬೇಕು ಎಲ್ಲೂ ಪತ್ರದಲ್ಲಿ ಮಾಡೋಣ, ಮಾತಾಡಿದ್ರೆ ಸುಮ್ಮನೆ ವಿಷಯ ಉಟ್ಬಿಟ್ರಲ್ಲ ಮಾಡಿ ಸರ್, ನಮ್ದೇನು ಸಮಸ್ಯೆ ಇಲ್ಲ ಸರ್. ಪೊಲೀಸರು ಪಾಪ ನೀವು ಯಾರ್ಯಾರು ಸಮಸ್ಯೆ ಮಾಡಿದ ಅಷ್ಟೇ. ಒಡಂಬಡಿಕೆ ಮಾಡಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು, ಪೊಲೀಸರು ಕೈ ಹಾಕಂಗಿಲ್ಲ. ಅದನ್ನ ಎಸಿಗೆ ಅರ್ಥ ಮಾಡ್ತೀಗ. ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಏನು ಯಾರು ಅಂತೂ ಗೊತ್ತಿಲ್ಲ, ಅದಿದೆಯಲ್ಲ ಸರ್, ಅದು ಅಥೆಂಟಿಕೇಶನ್ ಅಲ್ವಲ್ಲ ಸರ್, ಮಾತಾಡಬಾರ್ದು ಅಷ್ಟೇ, ಇನ್ನೇನು ಮಾಡಂಗಿಲ್ಲ. ನಮ್ಮ ದೇಶದ ಕಾನೂನು ಅಷ್ಟು ಭದ್ರವಾಗಿದೆ, ಸಂವಿಧಾನ ಅಷ್ಟು ಭದ್ರವಾಗಿದೆ ಅಲ್ವಾ? ಟ್ರಾಫಿಕ್ ವೈಲೇಷನ್ ಆಗ್ತಿದ್ಯಾ? ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ರಾಯ್ತು. ಎಲ್ಲೆಲ್ಲಿ ಟ್ರಾಫಿಕ್ ವೈಲೇಷನ್ ಆಗಿಲ್ಲ, ರಾತ್ರಿ ಹೊತ್ತು ಒಂದು ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆನೆ 7 ಗಂಟೆ ಮುಂಚೆನೆ ಮುಚ್ಬಿಡಿ ಅಂತ ಒಂದು ಟೈಮ್ ಕೊಡ್ಲಿ, ಮುಗಿದೋಯ್ತು. 10:30ಗೆ ಕಾರ್ಪೊರೇಷನ್ ಕರ್ಸೋ ಕೆಲಸ ನಂದು. ಬನ್ನಿ ಅಲ್ಲಿ ತಕ್ಷಣ ನೋಡಿ ಅಲ್ಲಿರೋ ಪೊಲೀಸರು ಬರ್ತಾರೆ, ನಾವ್ಯಾಕೆ ಅಲ್ಲಿ ಬರೋಣ? ನಮ್ಮ ಮುಗೀತಾ ಮಾತಾಡ್ಬೇಕು ಎಲ್ಲೂ ಪತ್ರದಲ್ಲಿ ಮಾಡೋಣ, ಮಾತಾಡಿದ್ರೆ ಸುಮ್ಮನೆ ವಿಷಯ ಉಟ್ಬಿಟ್ರಲ್ಲ ಮಾಡಿ ಸರ್, ನಮ್ದೇನು ಸಮಸ್ಯೆ ಇಲ್ಲ ಸರ್. ಪೊಲೀಸರು ಪಾಪ ನೀವು ಯಾರ್ಯಾರು ಸಮಸ್ಯೆ ಮಾಡಿದ ಅಷ್ಟೇ. ಹೌದು, ನೋಡಲ್ ಅಧಿಕಾರಿಗಳು ಬಂದು ಸ್ಪಾಟ್ ಮಾಡಿ ಚಾಮರಾಜ ಕ್ಷೇತ್ರ ಸ್ಥಳೀಯವಾಗಿ ಒಂದಷ್ಟು ತಿಳುವಳಿಕೆಗಳು ಹೋಗಿರ್ಬೇಕು. ಯಾರೋ ಒಬ್ಬ ವೈಯಕ್ತಿಕ ಅವ್ರು ಏನ್ ಮಾಡ್ತಾರೆ ಅಂತ ಅಲ್ಲಣ್ಣ, ಅಲ್ಲಿ ಪಕ್ಕದಲ್ಲಿ ಬ್ಯಾಂಕ್ ಅವ್ರು ಯಾರು ಬಂದಿದ್ರೆ ಅಣ್ಣ ಮೋನಣ್ಣ, ಪಕ್ಕದಲ್ಲಿ ಬ್ಯಾಂಕ್ ಅವ್ರಿಗೆ ಯಾರು ಬಂದು ನಿಲ್ಸಿದ್ರೆ ಅದಕ್ಕೂ ತೊಂದರೆ ಕೊಡ್ತಾರಂತೆ, ಎಸಿ ಹಾಕಿದಕ್ಕೆ ತೊಂದರೆ ಕೊಡ್ತಾರಂತೆ. ಅವ್ರು ಮಾನಸಿಕ ರೋಗಿಗಳು ಅನ್ಸುತ್ತೆ ಬಹುಶಃ. ಅಲ್ಲಿ RTA ಕಮಿಷನರ್ ಇದ್ದಾರೆ, ಅವ್ರ ಹೆಂಡತಿ ಮಾನಸಿಕ ರೋಗಿ ಅನ್ಸುತ್ತೆ. ಅವ್ರೇನೋ ವ್ಯಾಪಾರ ಮಾಡಕ್ ಬಂದಿದ್ದಾರೆ, ಚೌಕಾಸಿ ಮಾಡೋದು. ಇವ್ರು ಅಡಿಡಾಸ್ ಶೋರೂಮ್ ಅಲ್ಲಿ ಚೌಕಾಸಿ ಮಾಡೋದಿಲ್ಲ. ಕಾನೂನು ವೈಲೇಷನ್ ಏನಣ್ಣ? ನೋಡಲ್ ಅಧಿಕಾರಿಗಳು ಬರಬೇಕು, ಪಾರಂಪರಿಕ ಕಟ್ಟಡ ಇದೆಯಾ ಅಂತ ನೋಡ್ಬೇಕಿಲ್ಲ. ಹೈವೇನಲ್ಲಿ ಏನೋ ತೊಂದರೆ ಆಗ್ತದೆ, ಹೈವೇ ಅಲ್ವೇ ಅಲ್ಲ, ರಸ್ತೆ ಬದಿ ವ್ಯಾಪಾರಿ ಕಾನೂನೇ ಇದೆಯಲ್ಲ ಅಣ್ಣ ಕೇಂದ್ರ ಸರ್ಕಾರದ್ದು, ಅದನ್ನ ವೈಲೇಷನ್. ಆಮೇಲೆ ಇದು ಗ್ರೀನಿಂಗ್ ಏನು ವರ್ಕೇ ಆಗಿಲ್ಲ ಅಣ್ಣ, ಸುಮ್ಮನೆ ಅವ್ರ ನಗರ ಪಾಲಿಕೆ ಲೋಗನ ದುರ್ಬಳಕೆ ಮಾಡ್ಕೊತಿದ್ದಾನಂತ. ಏನು ಪೇಪರ್ ವರ್ಕ್ ಆಗಿಲ್ಲ ಅಣ್ಣ. ಅವ್ರೇನೋ ದೂರ ಚಂದನ್ ಅಂತ ಒಬ್ಬರು ಲಾಯರು ನೋಟಿಸ್ ಕೊಡ್ತಾರಂತೆ. ಆ ಚಂದನ್ ಲಾಯರ್ಗೆ ಜಗದಾಂಬ ಪೆಟ್ರೋಲ್ ಬಂಕು, ಮೈಸೂರು ಮೀನಾ ಬಜಾರ್ ಕಾಣ್ತಿಲ್ಲ. ಚಂದನ್ ಲಾಯರ್ಗೆ ಜಗದಾಂಬ ಪೆಟ್ರೋಲ್ ಬಂಕೇ ಕಾಣ್ತಾ ಇರೋದು. ಆತನಿಗೆ ಒಂದು 5,000 ರೂಪಾಯಿ ಕೊಟ್ಬಿಟ್ರೆ ಮುಗಿದೋಯ್ತು ಆತನಿಗೆ. ಇದು ಒರಿಜಿನಲ್ ಸಮಸ್ಯೆ, ವೈಯಕ್ತಿಕ ಹಿತಾಸಕ್ತಿ ಅಣ್ಣ. ನಿಮಗೆ ಗೊತ್ತು ಮುಂಚೆ ಯಾವ ಥರ ಮಾಡ್ಕೊತೀನಿ ಅಂತ ಪೂರ್ತಿ ಅರ್ಧ ಬ್ಲ್ಯಾಕ್ ಮಾಡ್ತಾ ಇತ್ತು. ಆಯ್ತಾ? ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರು, ತೊಂದರೆ ಆಗ್ತಾ ಇದೆ ಸಾರ್ವಜನಿಕ ಕಂಪ್ಲೇಂಟ್ ಮಾಡಿದ್ದಾರೆ. ಆಯ್ತು ಸರ್, ನಾನು ಮಾಹಿತಿ ಅರ್ಜಿ ಹಾಕ್ತೀನಿ ಸರ್, ಅದೆಲ್ಲದನ್ನು ಕೊಡಿ. ನಾನು ಎಸಿ ಅವ್ರ ಹತ್ರ ಮಾತಾಡ್ಕೊಂಡ್ಬರ್ತೀನಿ. ಒಡಂಬಡಿಕೆ ಮಾಡಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು, ಪೊಲೀಸರು ಕೈ ಹಾಕಂಗಿಲ್ಲ. ಅದನ್ನ ಎಸಿಗೆ ಅರ್ಥ ಮಾಡ್ತೀಗ. ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಏನು ಯಾರು ಅಂತೂ ಗೊತ್ತಿಲ್ಲ, ಅದಿದೆಯಲ್ಲ ಸರ್, ಅದು ಅಥೆಂಟಿಕೇಶನ್ ಅಲ್ವಲ್ಲ ಸರ್, ಮಾತಾಡಬಾರ್ದು ಅಷ್ಟೇ, ಇನ್ನೇನು ಮಾಡಂಗಿಲ್ಲ. ನಮ್ಮ ದೇಶದ ಕಾನೂನು ಅಷ್ಟು ಭದ್ರವಾಗಿದೆ, ಸಂವಿಧಾನ ಅಷ್ಟು ಭದ್ರವಾಗಿದೆ ಅಲ್ವಾ? ಟ್ರಾಫಿಕ್ ವೈಲೇಷನ್ ಆಗ್ತಿದ್ಯಾ? ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ರಾಯ್ತು. ಎಲ್ಲೆಲ್ಲಿ ಟ್ರಾಫಿಕ್ ವೈಲೇಷನ್ ಆಗಿಲ್ಲ, ರಾತ್ರಿ ಹೊತ್ತು ಒಂದು ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆನೆ 7 ಗಂಟೆ ಮುಂಚೆನೆ ಮುಚ್ಬಿಡಿ ಅಂತ ಒಂದು ಟೈಮ್ ಕೊಡ್ಲಿ, ಮುಗಿದೋಯ್ತು. 10:30ಗೆ ಕಾರ್ಪೊರೇಷನ್ ಕರ್ಸೋ ಕೆಲಸ ನಂದು. ಬನ್ನಿ ಅಲ್ಲಿ ತಕ್ಷಣ ನಾನೇನು ಮಾಡಿದ್ವಿ ನೋಡಿ ಅಲ್ಲಿರೋ ಪೊಲೀಸರು ಬರ್ತಾರೆ, ನಾವ್ಯಾಕೆ ಅಲ್ಲಿ ಬರೋಣ? ನಮ್ಮ ಮುಗೀತಾ ಮಾತಾಡ್ಬೇಕು ಎಲ್ಲೂ ಪತ್ರದಲ್ಲಿ ಮಾಡೋಣ, ಮಾತಾಡಿದ್ರೆ ಸುಮ್ಮನೆ ವಿಷಯ ಉಟ್ಬಿಟ್ರಲ್ಲ ಮಾಡಿ ಸರ್, ನಮ್ದೇನು ಸಮಸ್ಯೆ ಇಲ್ಲ ಸರ್. ಪೊಲೀಸರು ಪಾಪ ನೀವು ಯಾರ್ಯಾರು ಸಮಸ್ಯೆ ಮಾಡಿದ ಅಷ್ಟೇ.
ಆಯ್ತಾ ಹೌದು. ನೋಡಲ್ ಅಧಿಕಾರಿಗಳು ಬಂದು ಸ್ಪಾಟ್ ಮಾಧ್ಯಮ ಚಾಮರಾಜ ಕ್ಷೇತ್ರಕ್ಕೆ ಸ್ಥಳೀಯವಾಗಿ ಒಂದಷ್ಟು ದುರಸ್ತಿಗಳು ಹೋಗಿರ್ಬೇಕು. ಯಾರೋ ಒಬ್ಬರು ವೈಯಕ್ತಿಕ ಅವ್ರು ಏನ್ ಮಾಡ್ತಾರೆ ಅಂತ ಮಾತಾಡೋಣ. ಅಲ್ಲಿ ಪಕ್ಕದಲ್ಲಿ ಬ್ಯಾಂಕ್ ಅವ್ರು ಯಾರು ಅಣ್ಣ ಮೋನಣ್ಣ ಪಕ್ಕದಲ್ಲಿ ಬ್ಯಾಂಕ್ ಅವ್ರಿಗೆ ಯಾರು ಬಂದು ನಿಲ್ಸಿದ್ರೆ ಅದಕ್ಕೂ ತೊಂದರೆ ಕೊಡ್ತಾರಂತೆ, AC ಹಾಕಿದಕ್ಕೆ ತೊಂದರೆ ಕೊಡ್ತಾರಂತೆ. ಅವ್ರು ಮಾನಸಿಕ ರೋಗಿಗಳು ಅನ್ಸುತ್ತೆ ಬಹುಶಃ. ಅಲ್ಲಿ RTA ಕಮಿಷನರ್ ಇದಾರೆ, ಅವ್ರ ಹೆಂಡತಿ ಮಾನಸಿಕ ರೋಗಿ ಅನ್ಸುತ್ತೆ. ಅವ್ರೇನೋ ವ್ಯಾಪಾರ ಮಾಡಕ್ ಬಂದಿದ್ದಾರೆ, ಚೌಕಾಸಿ ಮಾಡೋದು. ಇವ್ರು ಅಡಿಡಾಸ್ ಶೋರೂಮ್ ಅಲ್ಲಿ ಚೌಕಾಸಿ ಮಾಡೋದಿಲ್ಲ. ಕಾನೂನು ವೈಲೇಷನ್ ಏನಣ್ಣ, ನೋಡಲ್ ಅಧಿಕಾರಿಗಳು ಬರಬೇಕು. ಪಾರಂಪರಿಕ ಕಟ್ಟಡ ಇದೆಯಾ ಅಂತ ನೋಡ್ಬೇಕಿಲ್ಲ. ಹೈವೇನಲ್ಲಿ ಏನೋ ತೊಂದರೆ ಆಗ್ತದೆ, ಹೈವೇ ಅಲ್ವೇ ಅಲ್ಲ. ರಸ್ತೆ ಬದಿ ವ್ಯಾಪಾರಿ ಕಾನೂನೇ ಇದೆಯಲ್ಲ ಅಣ್ಣ ಕೇಂದ್ರ ಸರ್ಕಾರದ್ದು, ಅದನ್ನ ವೈಲೇಷನ್. ಆಮೇಲೆ ಇದು ಗ್ರೀನಿಂಗ್ ಏನು ವರ್ಕೇ ಆಗಿಲ್ಲ ಅಣ್ಣ, ಸುಮ್ಮನೆ ಅವ್ರ ನಗರ ಪಾಲಿಕೆ ಲೋಗೋನ ದುರ್ಬಳಕೆ ಮಾಡ್ಕೊತಿದ್ದಾನೆ ಅಂತ. ಏನು ಪೇಪರ್ ವರ್ಕ್ ಆಗಿಲ್ಲ ಅಣ್ಣ. ಅವ್ರೇನೋ ದೂರ ಚಂದನ್ ಅಂತ ಒಬ್ಬರು ಲಾಯರು ನೋಟಿಸ್ ಕೊಡ್ತಾರಂತೆ. ಆ ಚಂದನ್ ಲಾಯರ್ಗೆ ಜಗದಾಂಬ ಪೆಟ್ರೋಲ್ ಬಂಕು ಮೈಸೂರಲ್ಲಿ ಮೀನಾ ಬಜಾರ್ ಕಾಣ್ತಿಲ್ಲ. ಚಂದನ್ ಲಾಯರ್ಗೆ ಜಗದಾಂಬ ಪೆಟ್ರೋಲ್ ಬಂಕೇ ಕಾಣ್ತಾ ಇರೋದು. ಆತನಿಗೆ ಒಂದು 5,000 ರೂಪಾಯಿ ಕೊಟ್ಬಿಟ್ರೆ ಮುಗಿದೋಯ್ತು ಆತ. ಇದು ಒರಿಜಿನಲ್ ಸಮಸ್ಯೆ, ವೈಯಕ್ತಿಕ ಹಿತಾಸಕ್ತಿ ಅಣ್ಣ ಇದು. ನಿಮಗೆ ಗೊತ್ತು ಮುಂಚೆ ಯಾವ ಥರ ಮಾಡ್ಕೊತೀನಿ ಅಂತ ಪೂರ್ತಿ ಅರ್ಧ ಬ್ಲಾಕ್ ಮಾಡ್ತಾ ಇತ್ತು. ಅರ್ಥ ಆಯ್ತಾ? ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ದೊಡ್ಡ ಆಗ್ತಾ ಇದೆ ಅಂತ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ದಾರೆ. ಆಯ್ತು ಸರ್, ನಾನು ಮಾಹಿತಿ ಅರ್ಜಿ ಹಾಕ್ತೀನಿ ಸರ್, ಅದೆಲ್ಲದನ್ನು ಕೊಡಿ. ನಾನು AC ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಪೊಲೀಸ್ ಇಲಾಖೆ ಜೊತೆ ಒಡಂಬಡಿಕೆ ಮಾಡಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು. ಪೊಲೀಸರು ಕೈ ಹಾಕಂಗಿಲ್ಲ. ಅದನ್ನ AC ಗೆ ಅರ್ಥ ಮಾಡ್ತೀರಾ? ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಏನು ಯಾರು ಅಂತೂ ಗೊತ್ತಿಲ್ಲ. ಅದಿದೆಯಲ್ಲ ಸರ್, ಅದು ಅಥೆಂಟಿಕೇಶನ್ ಅಲ್ವಲ್ಲ ಸರ್, ಮಾತಾಡಬಾರ್ದು ಅಷ್ಟೇ, ಇನ್ನೇನು ಮಾಡಂಗಿಲ್ಲ. ನಮ್ಮ ದೇಶದ ಕಾನೂನು ಅಷ್ಟು ಭದ್ರವಾಗಿದೆ, ಸಂವಿಧಾನ ಅಷ್ಟು ಭದ್ರವಾಗಿದೆ ಅಲ್ವಾ? ಟ್ರಾಫಿಕ್ ವೈಲೇಷನ್ ಆಗ್ತಿದ್ಯಾ, ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ರಾಯ್ತು. ಎಲ್ಲೆಲ್ಲಿ ಟ್ರಾಫಿಕ್ ವೈಲೇಷನ್ ಆಗ್ತಿಲ್ಲ, ರಾತ್ರಿ ಹೊತ್ತು ಒಂದು ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆನೆ 7 ಗಂಟೆ ಮುಂಚೆನೆ ಮುಚ್ಬಿಡಿ ಅಂತ ಒಂದು ಟೈಮ್ ಕೊಡ್ಲಿ, ಮುಗಿದೋಯ್ತು. 10:30ಗೆ ಕಾರ್ಪೊರೇಷನ್ ಕರ್ಸ ಕೆಲಸ ಬನ್ನಿ ಅಲ್ಲಿ ತಕ್ಷಣ ನಾನೇನು ಮಾಡಿದ್ವಿ ಅಲ್ಲಿರೋ ಪೊಲೀಸರು ಬರ್ತಾರೆ, ನಾವ್ಯಾಕೆ ಅಲ್ಲೂ ಬರೋಣ? ಎಲ್ಲೂ ಪತ್ರದಲ್ಲಿ ಮಾತಾಡಿದ್ರೆ ಉಪಯೋಗ ಬರಲ್ಲ. ನಮ್ದೇನು ಸಮಸ್ಯೆ ಇಲ್ಲ ಸರ್, ಪೊಲೀಸರು ಪಾಪ ನೀವು ಯಾರಿಗಾರು ಸಮಸ್ಯೆ ಮಾಡಿದ್ರೆ ಅಷ್ಟೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಹೋರಾಟಗಾರರಾದಂತಹ ಅರವಿಂದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಈಗ ಮೈಸೂರಿನಲ್ಲಿ ಏಕಾಏಕಿ ಯಾವುದೇ ನೋಟಿಸ್ ಅನ್ನ ಕೊಡದೆ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಿಸಿದ್ದಾರೆ. ಇದು ಬಹಳಷ್ಟು ತೊಂದರೆ ಆಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳಿಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ, ನಿಮ್ಮ ಹೋರಾಟ ಏನು ಅಂತ? ಈಗ ಇದು ಮೈಸೂರಿನಲ್ಲಿ ಒಂದು ಭಾಗದಲ್ಲಿ ಮಾಡಿರುವಂತದ್ದು ಗಮನಕ್ಕೆ ಬಂದಿದೆ. ಒಂದು ಭಾಗದಲ್ಲಿ ಅಂದ್ರೆ ಕುವೆಂಪು ನಗರದಲ್ಲಿರುವಂತ ಜಗದಾಂಬ ಪೆಟ್ರೋಲ್ ಬಂಕ್ ಹತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಉದ್ದೇಶ ದುರುದ್ದೇಶ ಎರಡು ಪ್ರಶ್ನೆ ಬರುತ್ತೆ. ಉದ್ದೇಶ ಪೂರ್ವಕವಾಗಿ ಇಲ್ಲೇನಾರು ರಸ್ತೆ ಬದಿ ವ್ಯಾಪಾರಿಗಳಿಂದ ಏನಾದ್ರು ತೊಂದರೆ ಆಗ್ತಿತ್ತು ಅಂತಂದ್ರೆ, ಸಾರ್ವಜನಿಕ ವಲಯದಲ್ಲಿ ಕೂಗ್ ಕೇಳ್ ಬಂತು ಅಂದ್ರೆ ನಾವೇ ಅದಕ್ಕೆ ಸಪೋರ್ಟ್ ಆಗಿರ್ತೀವಿ. ಆದರೆ ಇಲ್ಲಿ ಉದ್ದೇಶ ಇಲ್ಲ, ದುರುದ್ದೇಶ ಇದೆ. ಇಲ್ಲಿ ಯಾರೋ ಒಬ್ರು RTA ಕಮಿಷನರ್ ಇದಾರಂತೆ, ಅವ್ರ ಹೆಂಡತಿ ಏನೋ ಬಂದಾಗ ಏನೋ ತರಕಾರಿನಲ್ಲಿ ಚೌಕಾಸಿ ಮಾಡಿದ್ರಂತೆ. ಆ ಚೌಕಾಸಿಗೆ ಇವ್ರ ಕಿಮ್ಮತ್ ಕವಡೆ ಕಾಸಿನ ಕಿಮ್ಮತ್ ಕೊಡ್ಲಿಲ್ಲ ಅನ್ಬಿಟ್ಟು ಅಂತ ಅವರು ಮೇಲಿನ ಮೇಲೆ ಅರ್ಜಿ ಹಾಕಿ ಅವ್ರೊಬ್ರು ಲಾಯರ್ ಇಟ್ಟು, ಇವತ್ತು ಒಬ್ರು ಲಾಯರ್ ಬೆಂಗಳೂರಿಂದ ಒಂದ್ ನೋಟಿಸ್ ಕೊಡ್ತಾರೆ ಅಂತಂದ್ರೆ ನಗರ ಪಾಲಿಕೆ ಆಯುಕ್ತರಿಗೆ ಒಂದು 5,000 ರೂಪಾಯಿ ಮಿನಿಮಮ್ ಇಲ್ದಲ್ಲೇ ಮಾಡೋದಿಲ್ಲ. 500 ರೂಪಾಯಿ ಯಾರೋ ಮಾಡೋ ಲಾಯರ್ಗಳಿಲ್ಲ ಬೆಂಗಳೂರಲ್ಲಿ. ಆ ಲಾಯರ್ಗೆ ಮೈಸೂರಲ್ಲಿ ಜಗದಾಂಬ ಪೆಟ್ರೋಲ್ ಬಂಕ್ ಏನೇನು ಕಣ್ಣಿಗೆ ಬಿತ್ತು ಅಂದ್ರೆ ಬಿಕಾಸ್ ಆಫ್ ಈ RTA ಕಮಿಷನರ್ ಈತನ ಅಧಿಕಾರವನ್ನ ದುರ್ಬಳಕೆ, ಹೆಂಡತಿಗೋಸ್ಕರ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರೋಧವಾಗಿದೆ. ಇಲ್ಲಿರ್ತಕ್ಕಂಥ ರಸ್ತೆ ಬದಿ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ. ರಸ್ತೆ ಬದಿ ವ್ಯಾಪಾರಿಗಳ ಅಸಂಘಟಿತ ವಲಯ 2009ನೇ ಇಸ್ವಿನಲ್ಲಿ ಕಾನೂನು ಮಾಡಿರ್ತಕ್ಕಂಥದ್ದು. ಆ ಕಾನೂನಲ್ಲಿ ಮಹಾನಗರ ಸ್ಥಳೀಯ ಸಂಸ್ಥೆಗಳ ಪಾಲಿಕೆಗಳಲ್ಲಿ ನೋಡಲ್ ಅಧಿಕಾರಿಗಳಿರ್ಬೇಕು, ಅವ್ರಿಗೆ ಲೈಸೆನ್ಸ್ ಅನ್ನ ಕೊಡ್ಬೇಕು. ಪಾರಂಪರಿಕ ಕಟ್ಟಡಕ್ಕೆ ಧಕ್ಕೆ ಆಗಿ ಏನಾದ್ರು ವ್ಯಾಪಾರ ಮಾಡ್ತಿದ್ದಂತ ಸಂದರ್ಭದಲ್ಲಿ ತೆರವು ಮಾಡಿಸ್ಬೇಕು. ಹೈವೇಗಳಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಗಳಲ್ಲಿ ಆಕ್ಸಿಡೆಂಟ್ ಝೋನ್ ಗಳೇನಾದ್ರು ಮಾಡ್ತಿದ್ದ ತೆರವು ಮಾಡಿಸ್ಬೇಕು. ಅಷ್ಟು ಕಾನೂನಿದೆ ಹೊರತುವೆ ಸುಮ್ನೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಂಗಿಲ್ಲ. ನಾವು ಅವ್ರಿಗೆ ವಲಯ ಕಚೇರಿ ಆಯ್ತು ಸತ್ಯಮೂರ್ತಿ ಅನ್ಫಿಟ್ ಆತನ ಪ್ರಶ್ನೆ ಕೇಳಿದ್ರೆ ರಸ್ತೆ ಬದಿ ವ್ಯಾಪಾರಿಗಳ ನಡವಳಿ ಏನಾರು ಇದೆಯಾ ನಿಮ್ಗೆ ಕೇಂದ್ರ ಸರ್ಕಾರದ
ಗೈಡ್ಲೈನ್ಸ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಫೋನೇ ಕಟ್ ಮಾಡುವಂತ ಕೆಲ್ಸಗಳನ್ನ ಮಾಡ್ತಾರೆ. ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಇವರು ಫೋನ್ ಮಾಡುವಂತ ಕೆಲ್ಸಗಳನ್ನ ಮಾಡ್ತಾರೆ. ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಸಿವಿಲ್ ಡಿಸ್ಪ್ಯೂಟ್ ಗಳಲ್ಲಿ ರಸ್ತೆ ಬದಿ ವ್ಯಾಪಾರಿಗಳನ್ನ ಖಾಲಿ ಮಾಡಿಸೋದಕ್ಕೆ ಅಧಿಕಾರ ಸರ್ಕಾರ ಕೊಟ್ಟಿಲ್ಲ. ನೋಡಲ್ ಅಧಿಕಾರಿಗಳು ಬರ್ಬೇಕು, ಸ್ಪಾಟ್ ಮಾರ್ಜರ್ ಮಾಡ್ಬೇಕು, ತೊಂದರೆ ಆಗ್ತಿದ್ಯಾ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ಅವ್ರು ಅಭಯ ಕರ್ಕೊಂಬರ್ಬೇಕು ಸ್ಥಳೀಯ ಪಾಲಿಕೆಯಿಂದ, ಅವ್ರ ಕೈ ಹಾಕ್ಬೇಕು. ಪೊಲೀಸ್ ಇಲಾಖೆ ಏಕಾಏಕಿ ಕೈ ಹಾಕಂಗಿಲ್ಲ. ಕುವೆಂಪು ನಗರ ಠಾಣಾಧಿಕಾರಿ ಏನ್ ಮಾಡ್ತಿದ್ದಾರೆ? ಕಾನೂನನ್ನ ಕೈಗೆ ತಗೊಳ್ಳುವಂತ ಕೆಲ್ಸಗಳನ್ನ ಮಾಡ್ತಿದಾರ. ಇವ್ರಿಗೇನು ಬಡವ್ರ ಬಗ್ರ ಮೇಲೆ ಒಂಚೂರು ಹಿತಾಸಕ್ತಿನೇ ಇಲ್ವಾ ಇವ್ರಿಗೆ? ಕಾನೂನು ಅಂತಂದ್ರೆ ಕಾನೂನಂತೆ ಕಾನೂನು, ಇವ್ರ ಅಪ್ಪಂದಂತೆ ಕಾನೂನು, ಬೇರೆ ಯಾರ್ದು ಅಲ್ವೇ ಇಲ್ಲ. ಠಾಣಾಧಿಕಾರಿ ಅವ್ರ ಅಪ್ಪಂದು ಕಾನೂನು. ಇವ್ರಿಗೇನ್ ಮಾನ ಮರ್ಯಾದೆ ಏನಾರ ಇದೆಯಾ? ಪಟ್ಟಬತ್ತ ಹಿತಾಸಕ್ತಿಗಳ ಪರವಾಗಿ ಕೆಲಸ ಮಾಡ್ತಿದಾರೆ ಇವರು. ಇದೆಲ್ಲದೂ ಬರುತ್ತೆ. ರಸ್ತೆ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡಬಾರ್ದು ಅಂತ ಸರ್ಕಾರದ ಕಾನೂನು ಇದೆ. ಕಾನೂನು ಗೌರವ ಕೊಡಿ, ನಾವು ಗೌರವ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಅರವಿಂದ್ ಶರ್ಮಾ ಅವ್ರೀಗ ವೈಯಕ್ತಿಕ ಕಾರಣಕ್ಕೆ ಈ ರೀತಿ ಎಷ್ಟೋ ಜನರಿಗೆ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅದನ್ನ ಪೊಲೀಸ್ ಇಲಾಖೆಯವರು ಅರ್ಥ ಮಾಡ್ಕೋಬೇಕು. ನಮ್ಗೆ ಮೇಲ್ಗಡೆಯಿಂದ ಒತ್ತಡ ಬರುತ್ತೆ, ಮೇಲ್ಗಡೆಯಿಂದ ಯಾರು ಮೇಲ್ಗಡೆ? ದೇವ್ರ? ಯಾರು ಮೇಲ್ಗಡೆ? ಅದನ್ನ ಬಹಿರಂಗ ಪಡಿಸ್ಬೇಕಲ್ವಾ ಮೇಲ್ಗಡೆ ಯಾರು ಅಂತ. ಮೇಲ್ಗಡೆ ಏನೂ ಇಲ್ಲ, ಕೆಳಗಡೆನೂ ಇಲ್ಲ. ಇಲ್ಲಿ ಮೇಲಿರೋದು ಸಂವಿಧಾನ ಒಂದೇ, ಇನ್ಯಾರು ಮೇಲಲ್ಲ. ಈಗ ನ್ಯಾಯ ಅಂತ ಬಂದ್ರೆ ಅಥವಾ ರೂಲ್ಸ್ ಅಂತ ಬಂದ್ರೆ ಎಲ್ರಿಗೂ ಒಂದೇ ಇರುತ್ತೆ. ಈಗ ಅವರು ಅನಧಿಕೃತವಾಗಿ ಅಥವಾ ಆಕ್ಸಿಡೆಂಟ್ ಝೋನ್ ಗಳಲ್ಲಿ ನೀವು ಹೇಳೋ ತರ ಹೈವೇಗಳಲ್ಲಿ ಇಟ್ಕೊಂಡಿದ್ರೆ ತೆರವು ಮಾಡಿಸೋದು ಸರಿ, ಅದು ನೋಟಿಸ್ ಕೊಟ್ಟು ಗಡುವು ಕೊಟ್ಟು. ಆದ್ರೆ ಇಲ್ಲಿ ಯಾವುದೇ ಈ ರೀತಿಯಾಗಿ ಯಾವುದೇ ರೂಲ್ಸ್ ನ ಫಾಲೋ ಮಾಡಿಲ್ಲ, ಏಕಾಏಕಿ ಈ ರೀತಿ ತೆರವು ಮಾಡೋದು, ಅದು ನಾಳೆ ಹಬ್ಬ ಇದೆ, ಅವರಿಗೆ ಇವತ್ತು ಡಬಲ್ ವ್ಯಾಪಾರ ಆಗುವಂತದ್ದು. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಹೌದು, ಇದನ್ನ ಸ್ಥಳೀಯ ಠಾಣಾಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಯಾವ ಮೇಲಿಂದ ಒತ್ತಡ ಬಂದು ಅವ್ರಿಗೆ ಸಂವಿಧಾನ ಮೇಲಿರೋದು, ಆಯ್ತಾ? ಯಾರು ಮೇಲಿಲ್ಲ. ಸಂವಿಧಾನ ಬಿಟ್ರೆ ಈ ದೇಶದ ಕಾನೂನು ಮೇಲ್ಗಡೆ ಇರೋದು, ಈ ಮಣ್ಣಿನ ಕಾನೂನು ಮೇಲ್ಗಡೆ ಇರೋದು, ಅದು ಮಾತ್ರ ಮೇಲೆ. ಅದಕ್ಕೆ ಶಿರಸಾವಹಿಸಿ ಅವ್ರ ತಲೆವಾಗಿ ಕೆಲಸ ಮಾಡ್ಬೇಕು. ಯಾರೋ RTA ಕಮಿಷನರ್ ಮೇಲಲ್ಲ, RTA ಕಮಿಷನರ್ RTA ಡಿಪಾರ್ಟ್ಮೆಂಟ್ ಮೇಲೂ, ಎಲ್ಲರಿಗೂ ಮೇಲಲ್ಲ. ಅವ್ನ ಹೆಂಡತಿ ಆತನ ಮನೆಗ್ ಮೇಲೂ, ಹೊರಗಡೆಗಲ್ಲ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಇದೇ ಆಯ್ತು ಅಂತಂದ್ರೆ ನಾವು ಆತನ ಮನೆ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಖಂಡಿತ ಖಂಡಿತ ಧನ್ಯವಾದ ಅರವಿಂದ್ ಶರ್ಮಾ ಅವರೇ ಈ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳನ್ನ ಏಕಾಏಕಿ ತೆರವು ಮಾಡಿಸುವುದರ ಹಿಂದೆ ಬಹಳಷ್ಟು ವಿಚಾರಗಳನ್ನು ಕೂಡ ಈಗ ಹೋರಾಟಗಾರರಾದಂತ ಅರವಿಂದ್ ಶರ್ಮಾ ಅವರು ಈಡೆನ್ಸ್ ವಾಹಿನಿ ಜೊತೆ ಹಂಚ್ಕೊಂಡ್ರು. ಈಗ ಏನು ಒಂದು ವೈಯಕ್ತಿಕ ಕಾರಣಕ್ಕೆ ಈ ರೀತಿಯಾಗಿ ತೆರವನ್ನ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಈಗ ಇದು ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಈಗ RTA ಕಮಿಷನರ್ ಇದಾವ್ರೆ, ಅವರ ಹೆಂಡತಿ ಅಲ್ಲಿ ಬಂದು ಏನೋ ವ್ಯಾಪಾರದ ಸಂದರ್ಭದಲ್ಲಿ ಒಂದಷ್ಟು ಚೌಕಾಸಿ ಮಾಡಿರುವಂತದ್ದು, ಅದಕ್ಕೆ ಅವರು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಕಡಿಮೆ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅರ್ಜಿ ಮೇಲೆ ಅರ್ಜಿ ಕೊಟ್ಟು ನೋಟಿಸ್ ಅನ್ನ ಕೊಡ್ತಾರೆ ಅಂತ ಅಂದ್ರೆ ಇದೆಷ್ಟು ಮಟ್ಟಿಗೆ ಸರಿ? ಈಗ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವಂತದ್ದು ಪಾಲಿಕೆ ಈಗ ಒಂದಷ್ಟು ಸ್ಪಾಟ್ ಗಳಲ್ಲಿ ಅವರು ವ್ಯಾಪಾರವನ್ನ ಮಾಡುವಂತದ್ದಿಲ್ಲ. ಈಗ ಪಾದಚಾರಿಗಳಿಗೆ ತೊಂದರೆ ಆಗ್ಬಾರ್ದು, ಹೈವೇಗಳಲ್ಲಿ ಮಾಡಂಗಿಲ್ಲ. ಜೊತೆಗೆ ಈಗ ಆಕ್ಸಿಡೆಂಟ್ ಝೋನ್ ಅಂತ ಏನಿರುತ್ತೆ ಒಂದಷ್ಟು ರಸ್ತೆಗಳು ಅಲ್ಲಿ ಮಾಡುವಂತಿಲ್ಲ. ಆದ್ರೆ ಇಲ್ಲಿ ಬರ್ಬೇಕು ಅಧಿಕಾರಿಗಳು, ನೋಡ್ಬೇಕು ಇಲ್ಲಿ ಯಾರಿಗಾದ್ರೂ ತೊಂದರೆಗಳಾಗ್ತಾ ಇದೆಯಾ, ಜನರಿಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಈ ವ್ಯಾಪಾರ ಆಗೋದ್ರಿಂದ ಅಂತ. ವ್ಯಾಪಾರದಿಂದ ಏನಾದ್ರೂ ತೊಂದರೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ನೋಟಿಸ್ ಅನ್ನ ಕೊಟ್ಟು ಒಂದಷ್ಟು ದಿನ ಗಡುವನ್ನ ಕೊಟ್ಟು ಆಮೇಲೆ ಅವ್ರನ್ನ ಅಲ್ಲಿಂದ ತೆರವು ಕಾರ್ಯ ಮಾಡುವಂತದ್ದು. ಆದ್ರೆ ಇಲ್ಲಿ ಇದ್ಯಾವುದೇ ರೂಲ್ಸ್ ಗಳು ಅಥವಾ ನಿಯಮಗಳು ಯಾವುದು ಪಾಲಿಸಿಲ್ಲ. ಏಕಾಏಕಿ ಯಾರ್ದೋ ವೈಯಕ್ತಿಕ ಕಾರಣಕ್ಕೆ ಇಲ್ಲಿ ವ್ಯಾಪಾರಿಗಳ ವಿರುದ್ಧ ಹೋಗುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಈಗ ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಪೊಲೀಸರ ವಿರುದ್ಧ ಇರ್ಬೋದು, ಅಧಿಕಾರಿಗಳ ವಿರುದ್ಧ ಇರ್ಬೋದು, ಈಗ ಹೋರಾಟಗಾರರೆಲ್ಲರೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ರೋಡ್ ಕಮಿಷನರ್ ಬರುತ್ತಾನೆ, ಅಲ್ಲೂ ಟೆಕ್ಸ್ ಅಲ್ಲಿ ಸಾವಿರ ವ್ಯಾಪಾರ ಮಾಡ್ತಾರೆ, ಅವರು ಬಿಡ್ತಿದ್ದಾರೆ. ಮೀನಾ ಬಜಾರಲ್ಲಿ ಆಯ್ತು, ಹಿಂಗೆ ಕೊಡಿ, ನೀವು ಬರ್ಕೊಡಿ. ಹಂಗೆ ನಾನು ಯಾಕೆ ಹೇಳ್ತೀರಾ? ನಾನು ಕಮಿಷನರ್ ಹೇಳ್ತೀನಿ, ನೀವು ಮದನ್ ಕುಮಾರ್ ಹಿಂಗೆ ಹೇಳ್ದು ಅಂತ ಹೇಳ್ತೀನಿ ಬಿಡಿ. ಕಮಿಷನರ್ ಇಲ್ಲ ಇಲ್ಲ, ನಾನು ಕಮಿಷನರ್ ಹೇಳ್ತೀನಿ ಬಿಡಿ. ಮದನ್ ಕುಮಾರ್ ಹಿಂಗೆ ಹೇಳ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ಬಿಡಿ. ನಿಮ್ಮ SI ಹಿಂಗೆ ಅಂತಿದ್ರು, ನಮ್ಗೆ ಯಾಕೆ ಹೇಳ್ತೀರಾ ಅಂತ ಹೇಳಿ. ನಿಮ್ಮ ಲಿಮಿಟಲ್ಲಿ ನಡ್ರಿ ಹೋಣ. ನೀವು ತೆಗಿರಿ ಯಾವ ತಗಸನ ಅಲ್ಲೋ ಕೊಟ್ಗಳು ನಮ್ಗೆ ಅಧಿಕಾರ ಇದೆ ಗೊತ್ತಿಲ್ಲ. ಅವ್ರು ನಾವೆಲ್ಲ ಗೊತ್ತಿದೆ.
ಹಾಕಿದ್ರೆ ಒಡಂಬಡಿಕೆ ಮಾಡ್ಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು, ಪೊಲೀಸರು ಕೈ ಹಾಕಂಗಿಲ್ಲ. ಅದನ್ನ ಎಸಿಗೆ ಅರ್ಥ ಮಾಡ್ತೀರಾ? ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಏನು ಯಾರು ಅಂತೂ ಗೊತ್ತಿಲ್ಲ. ಅದಿದೆಯಲ್ಲ ಸರ್, ಅದು ಅಥೆಂಟಿಕೇಶನ್ ಅಲ್ವಲ್ಲ ಸರ್, ಮಾತಾಡಬಾರ್ದು, ಬಡವರು ಅಷ್ಟೇ, ಇನ್ನೇನು ಮಾಡಂಗಿಲ್ಲ. ನಮ್ಮ ದೇಶದ ಕಾನೂನು ಅಷ್ಟು ಭದ್ರವಾಗಿದೆ, ಸಂವಿಧಾನ ಅಷ್ಟು ಭದ್ರವಾಗಿದೆ ಅಲ್ವಾ? ಟ್ರಾಫಿಕ್ ವೈಲೇಷನ್ ಆಗ್ತಿದ್ಯಾ? ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ರಾಯ್ತು. ಎಲ್ಲೆಲ್ಲಿ ಟ್ರಾಫಿಕ್ ವೈಲೇಷನ್ ಆಗ್ತಿಲ್ಲ? ರಾತ್ರಿ ಹೊತ್ತು ಒಂದು ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆನೆ 7 ಗಂಟೆ ಮುಂಚೆನೆ ಮುಚ್ಬಿಡಿ ಅಂತ ಒಂದು ಟೈಮ್ ಕೊಡ್ಲಿ, ಮುಗಿದೋಯ್ತಂದ್ರೆ 10:30ಗೆ ಕಾರ್ಪೊರೇಷನ್ ಕರ್ಸೋ ಕೆಲಸ ನಾವು ಅಲ್ಲಿರೋ ಪೊಲೀಸರು ಬರ್ತಾರೆ, ನಾವ್ಯಾಕೆ ಅಲ್ಲೂ ಬರೋಣ? ನಮ್ಮ ಮುಗೀತಾ ಎಲ್ಲೂ ಪತ್ರದಲ್ಲಿ ಮಾಡೋಣ, ಮಾತಾಡಿದ್ರೆ ಉಪಯೋಗ ಬರೋಲ್ಲ. ನಮ್ದೇನು ಸಮಸ್ಯೆ ಇಲ್ಲ ಸರ್. ನಾನು ವಿರೋಧ ವ್ಯಕ್ತಪಡಿಸಿ ಇದನ್ನ ಕಿತ್ತಾಕ್ತಾ ಇದ್ದೀನಿ. ಮಾತಾಡ್ತಾರೆ. ರಸ್ತೆ ಬದಿ ವ್ಯಾಪಾರಿಗಳ ಕಾನೂನು ಸ್ವಹಿತಾಸಕ್ತಿಯಿಂದ ಯಾರು ಅಂತ ಕುಣಿಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸತ್ಯಮೂರ್ತಿ ಅಂತ ವಲಯ ಕಚೇರಿ ಆಯುಕ್ತರು ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ಕೊಂಡು ರಸ್ತೆ ಬದಿ ವ್ಯಾಪಾರಿಗಳಿಗೆ ನಗರ ಪಾಲಿಕೆ ಲೋಗ ಬಳಕೆ ಮಾಡ್ಕೊಂಡು ಆಯ್ತಾ ತೊಂದರೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಲೋಕೋ ಆಮೇಲೆ ಕಿತ್ತಾಕೊಂಡ್ರೆ ಹಲೋ ಬರ್ತಾ ಇದೀನಿ ತಪ್ಪಾದ್ರೆ ಏನ್ ಮಾಡೋದು? ಬೆಂಕಿ ಹಾಕ್ಸಕ್ಕೆ ಯಾವ್ದು ಬೇಡ ಏನ್ ಬೇಡ ಬರೀ ಬೇಡ ನೀವು ಹಸು ಹೋಗುರು ಸಾಂಕೇತಿಕ ಅದೇ ತೊಂದ್ರೆ ಆಗ್ತದ ಅಂತ ಅವರು ಮಾಡಿದ್ರು. ಬೆಂಕಿ ಹಾಕ್ತಾರೆ ಮತ್ತು ಬೆಂಕಿ
ಇಟ್ಕೊಳ್ಳಲ್ಲ, ಸಾಕೆ ಸಿಕ್ಕುವಾಗಷ್ಟೇ. ಸಾಕಣ ಅರವಿಂದ್ ಶರ್ಮಾ. ಅರವಿಂದ್ ಶರ್ಮಾ ಅವ್ರಿಗೆ ಜೈ! 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 ಚಳುವಳಿಗಾರ ಅರವಿಂದ್ ಶರ್ಮಾ ಅವ್ರಿಗೆ ಜೈ! 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 ಬಿಟ್ಟು ಅವ್ರಿಗೆ ಜೈ! ಬಿಟ್ಟು ಅವ್ರಿಗೆ ಜೈ! ಬಿಟ್ಟು ಅವ್ರಿಗೆ ಜೈ! ಎಮ್ಮೆಲ್ಯೆ ಸಾಹೇಬ್ರಿಗೆ ಜೈ! ಆಮೇಲೆ ಆ ಕಡೆ ಹಾಕ್ಬಿಡಿ. ಅಷ್ಟೇ ಬಿಡಿ ಆ ಕಡೆಗೆ. ಆಮೇಲೆ ಅದೇನಾದ್ರು ಹತ್ಕಿತ್ಕೊಂಡ್ಬಿಡೋದು ಆಮೇಲೆ ಹತ್ಕೊಂಡ ತಕ್ಷಣ ಆಮೇಲೆ ಅದಕ್ಕೆ ಸಾಹೇಬ್ರಿಗೆ ಜೈ! ತೆಗ್ದು ಎಸ್ಬಿಡಿ ಅಲ್ಲಿ. ಬನ್ನಿ ಬನ್ನಿ ಅಲ್ಲ ಹೇಳಿ, ಏನ್ ನಡೀತು? ಗಟ್ಟಿಗೆ ಮಾತಾಡ್. ಈಗ ನೀವು ನಿಂತ್ಕೊ ಮಾತಾಡಿ ಇವತ್ತು ರಸ್ತೆ ಬದಿ ವ್ಯಾಪಾರಿಗಳಿಗೆ ಏನು ಕಾನೂನನ್ನ ಉಲ್ಲಂಘನೆ ಮಾಡಿ ನಗರ ಪಾಲಿಕೆ 3ರ ವಲಯ ಕಚೇರಿ ಅಧಿಕಾರಿ ಯಾರ್ದೋ ಸ್ವಹಿತಾಸಕ್ತಿಯ ಒತ್ತಡಕ್ಕೆ ಮಣದು ಇವತ್ತೇನ್ ಮಾಡ್ತಾ ಇದ್ರೆ, ಇವತ್ತು KR ಕ್ಷೇತ್ರದ ಶಾಸಕರು ಕೂಡ ಬಂದಿದ್ರು. ಇವ್ರು ಬೆಂಬಲವಾಗಿ ನಾವು ಕೂಡ ಚಳವಳಿಗಾರರಿದ್ದೀವಿ. ಹಾಗಾಗಿ ಏನ್ ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಅದಕ್ಕೆ ಧಿಕ್ಕಾರವನ್ನ ಕೊಡ್ತಾ ನಗರ ಪಾಲಿಕೆ ವಲಯ ಕಚೇರಿ ಅಧಿಕಾರಿಯ ದುರ್ನಡತೆಗೆ ಧಿಕ್ಕಾರವನ್ನ ಕೊಡ್ತಾ ಇದನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಕೆಲ್ಸಗಳನ್ನ MLA ವನ್ನು ಮಾಡಿದ್ರು. ನಾವು ಇದ್ರ ಜೊತೆಯಾಗಿ ನಿಂತ್ಕೊಂಡಿದ್ವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮುಂದಿನ ದಿನಗಳಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ತೊಂದರೆವನ್ನ ಕೊಡಬಾರ್ದು ಅಂದ್ಬಿಟ್ಟು ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ಒಂದು ಹೋರಾಟ ವ್ಯಕ್ತಿ ವ್ಯಾಪಾರ ಮಾಡ್ತಾ ಇದ್ದಂತವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಮಹಾನಗರ ಪಾಲಿಕೆ ಅವರು ಅಧಿಕಾರಿ ಮಾನ್ಯ ಕುವೆಂಪು ನಗರ ಇನ್ಸ್ಪೆಕ್ಟರ್ ಮುಖಾಂತರ ತೊಂದರೆ ಕೊಡ್ತಾ ಇದ್ರು. ಅದನ್ನ ಇವತ್ತು ಶಾಸಕರು ಶ್ರೀವತ್ಸ MLA ಅವರು KR ಕ್ಷೇತ್ರ ಶಾಸಕರು ಬಂದು ಬಗೆಹರಿಸಿದ್ದಾರೆ. ಈ ತರ ಸಮಸ್ಯೆ ಬರೀ KR ಕ್ಷೇತ್ರದಲ್ಲಿ ಮಾತ್ರ ನಡೀತಾ ಇದೆ. ನನಗ್ ತಿಳಿದಂಗ ಅನ್ನಿಸ್ತಾ ಇದೆ KR ಕ್ಷೇತ್ರದ MLA ನ ಟಾರ್ಗೆಟ್ ಮಾಡ್ಕೊಂಡು ಈ ತರ ಅವ್ರ ಮೇಲೆ ಮಸಿ ಬಳಿಯುವಂತ ವ್ಯವಸ್ಥೆ ಮಾಡ್ತಾ ಇದಾರೆ ಅಂತ. ಹಂಗಾಗಿ ಇವತ್ತು ಶಾಸಕರ ನೇತೃತ್ವದಲ್ಲಿ ಇದೆಲ್ಲ ಬಗೆಹರಿದಿದೆ. ಎಲ್ಲರಿಗೂ ಸುಖಾಂತಿ ಆಗಿದೆ. ಅವರು ಇವತ್ತಿನಿಂದ ವ್ಯಾಪಾರ ಮಾಡೋದಕ್ಕೆ ಆದೇಶ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಹೇಳಿ. MLA ಸಾಹೇಬ್ರು ಬಂದು ನಮ್ಗೆಲ್ಲ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಒಂದು ತಿಂಗಳಿಂದ ಬಿಸಿಲಲ್ಲಿ ಒದ್ದಾಡ್ತಾ ಇದ್ವಿ ನಾವು. ಇವತ್ತು ಅವರೇ ಬಂದು ನೀವು ಇಲ್ಲೇ ವ್ಯಾಪಾರ ಮಾಡ್ಕೊಳ್ಳಿ ನಾನಿದ್ದೀನಿ ಅಂತ ಧೈರ್ಯ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೆ ಚಿರಋಣಿಯಾಗಿದ್ದೀವಿ. ನಮ್ಗೆ ಒಂದ್ ತಿಂಗಳಿಂದನೂ ಸರ್ಕಾರದಿಂದ ಸ್ವಲ್ಪ ತೊಂದರೆ ಕೊಡ್ತಾ ಇದ್ರು. ವ್ಯಾಪಾರ ಮಾಡಬೇಡಿ, ಇಲ್ಲಿ ನಿಮ್ ಜಾಗ ಇಲ್ಲ ಅಂತ ಬೇರೆ ಕಡೆ ಬಿಸಿಲು ಬೆಂಕಿಲಿ ತಗೊಂಡ್ ಸಾಯಿಸ್ರು. ಇವತ್ತು ನಮ್ಗೆ MLA ಸಾಹೇಬ್ರು ಇವರು ನಮ್ಗೆ ಒಂದು ಒಳ್ಳೆತನವಾಗಿ ಕೊಟ್ಟು ವ್ಯಾಪಾರ ಮಾಡಿ ಅಂತ ಅವರು ಇವತ್ತು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಅವ್ರು ಕೂಡ ನಮ್ಗೆ ಧನ್ಯವಾದ. MLA ಸರ್ ಬಂದು ನಮ್ಗೆ ವ್ಯಾಪಾರ ಮಾಡೋ ಸ್ಥಳ ದೊರಕಿಸಿಕೊಟ್ಟಿಗೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. MLA ಸಾಹೇಬ್ರಿಗೆ ನಮ್ಗೆ ವ್ಯಾಪಾರಕ್ಕೆ ಇದು ಮಾಡ್ಕೊಟ್ರೆ ಇವತ್ತು ಅವ್ರಿಗೆ ನಮಸ್ತೆ. ಎಲ್ಲರಿಗೂ ಜನಕ್ಕೂ ಒಳ್ಳೇದ್ ಮಾಡಿದ್ರೆ ಅವ್ರಿಗೆ ನಮಸ್ಕಾರ. ಅದಕ್ಕೂ ತೊಂದರೆ ಕೊಡ್ತಾರಂತೆ, AC ಹಾಕಿದಕ್ಕೆ ತೊಂದರೆ ಕೊಡ್ತಾರಂತೆ. ಅವ್ರು ಮಾನಸಿಕ ರೋಗಿಗಳು ಅನ್ಸುತ್ತೆ ಬಹುಶಃ. ಅಲ್ಲಿ RTA ಕಮಿಷನರ್ ಇದಾರೆ, ಅವ್ರ ಹೆಂಡತಿ ಮಾನಸಿಕ ರೋಗಿ ಅನ್ಸುತ್ತೆ. ಅವ್ರೇನ ವ್ಯಾಪಾರ ಮಾಡಕ್ ಬಂದಿದ್ದಾರೆ, ಚೌಕಾಸಿ ಮಾಡೋದು. ಇವ್ರು ಅಡಿಡಾಸ್ ಶೋರೂಮ್ ಅಲ್ಲಿ ಚೌಕಾಸಿ ಮಾಡೋದಿಲ್ಲ. ಕಾನೂನು ವೈಲೇಷನ್ ಏನಣ್ಣ? ನೋಡಲ್ ಅಧಿಕಾರಿಗಳು ಬರ್ಬೇಕು, ಪಾರಂಪರಿಕ ಕಟ್ಟಡ ಇದೆಯಾ ಅಂತ ನೋಡ್ಬೇಕಿಲ್ಲ. ಇನ್ನು ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಡದೆ ಎತ್ತಂಗಡಿಯನ್ನ ಮಾಡಿಸಿದ್ರು.
ಆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಶಾಸಕ ಶ್ರೀವತ್ಸ ಅವರು ನೀವಿಲ್ಲೇ ವ್ಯಾಪಾರ ಮಾಡಿ ಅನ್ನೋ ಒಂದು ಪರವಾಗಿ ನಿಂತು ಅವರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ನಿಮ್ಗೆ ಯಾರು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಇಲ್ಲೇ ವ್ಯಾಪಾರವನ್ನ ಮುಂದುವರಿಸಿ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೀದಿ ಬದಿ ವ್ಯಾಪಾರಿಗಳು ಕೂಡ ಬಹಳಷ್ಟು ಸಂತೋಷದಿಂದ ನಮಗೆ ಇಲ್ಲೇ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಾಸಕ ಶ್ರೀವತ್ಸ ಅವರು ಅಂತ ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇರುವಂತದ್ದು. ಈಗ ಪೊಲೀಸರು ಮತ್ತು ಪಾಲಿಕೆ ಏನಿದೆ ಇವರ ವಿರುದ್ಧ ಕೂಡ ಬಹಳಷ್ಟು ಆಕ್ರೋಶವನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಏನು ಅವರು ಒಂದು ಫ್ಲೆಕ್ಸ್ ಅನ್ನ ಅಂದ್ರೆ ಬ್ಯಾನರ್ ಅನ್ನ ಹಾಕಿದ್ರು, ಇಲ್ಲಿ ವ್ಯಾಪಾರ ರಹಿತವಾಗಿ ಅಂದ್ರೆ ವ್ಯಾಪಾರ ಮಾಡಬಾರ್ದು ಅಂತ ಬ್ಯಾನರ್ ಅನ್ನ ಕಿತ್ತು ಹಾಕಿ ಬೆಂಕಿಯನ್ನ ಹಚ್ಚಿ ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದಂತದ್ದು ಕೂಡ ನಾವು ಲೈವ್ ದೃಶ್ಯಾವಳಿಗಳಲ್ಲಿ ನೋಡ್ದೋ. ಅದಾದ ನಂತರ ಮಾತನಾಡಿದಂತ ಅಲ್ಲಿನ ಹೋರಾಟಗಾರರಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ನಮಗೆ ಇಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ, ಇದಕ್ಕೆ ತೊಂದರೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಇವರ ಪರವಾಗಿ ನಿಂತು ಹೋರಾಟ ಮಾಡ್ಲಿಕ್ಕೂ ಕೂಡ ಸಿದ್ಧರಾಗಿದ್ದೇವೆ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ನಾವ್ ಇಲ್ಲೇ ಬಹಳಷ್ಟು ದಿನಗಳಿಂದ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ, ಈಗ ಏಕಾಏಕಿ ಬಂದು ನಮ್ಮನ್ನ ತೆರವುಗೊಳಿಸಿದ್ರು. ಆದ್ರೆ ಶಾಸಕ ಶ್ರೀವತ್ಸ ಅವರು ಬಂದು ಭೇಟಿ ಕೊಟ್ಟು ನಮ್ ಜೊತೆ ಮಾತನಾಡಿದ್ರು. ಏನ್ ಸಮಸ್ಯೆ ಇದೆ ನಾವು ಅವ್ರ ಹತ್ರ ಹೇಳ್ಕೊಂಡು ಅವರು ಇಲ್ಲೇ ವ್ಯಾಪಾರವನ್ನ ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ. ಸೊ ಇದಕ್ಕೆ ನಮ್ಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಅಂತ ಶಾಸಕರಿಗೂ ಕೂಡ ಅವರು ಒಂದು ಧನ್ಯವಾದಗಳನ್ನ ತಿಳಿಸಿರುವಂತದ್ದು. ಜೊತೆಗೆ ಈಗ ಪೊಲೀಸರು ಮತ್ತೆ ಅಧಿಕಾರಿಗಳ ವಿರುದ್ಧ ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮ ವಿರುದ್ಧವಾಗಿ ಈ ರೀತಿ ಮಾಡಿರೋದು ಸರಿ ಅಲ್ಲ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನಾದ್ರು ಮತ್ತೆ ಅವರು ಮಾಡಿದ್ರೆ ನಾವು ಅವರ ವಿರುದ್ಧ ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವೇ ಕಲ್ಲು ಬರೋಣ ನಮ್ದೇನು ಸಮಸ್ಯೆ ಇಲ್ಲ ಸರ್, ಯಾರ್ಯಾರು ಸಮಸ್ಯೆ ಮಾಡಿದ ಏನು ಮಾಡಂಗಿಲ್ಲ. ದೇಶದ ಕಾನೂನು ಅಷ್ಟು ಭದ್ರವಾಗಿದೆ, ಸಂವಿಧಾನ ಅಷ್ಟು ಭದ್ರವಾಗಿದೆ ಅಲ್ವಾ? ಟ್ರಾಫಿಕ್ ವೈಲೇಷನ್ ಆಗ್ತಿದ್ಯಾ, ಅದಕ್ಕೆ ಏನ್ ಬೇಕು ಅದನ್ನ ಮಾಡಿದ್ರಾಯ್ತು. ಎಲ್ಲೇ ಟ್ರಾಫಿಕ್ ವೈಲೇಷನ್ ಆಗ್ತದ? ರಾತ್ರಿ ಹೊತ್ತು ಒಂದ್ ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆ 7 ಗಂಟೆ ಮುಂಚೆನೆ ಮುಚ್ಬಿಡಿ ಅಂತ ಒಂದ್ ಟೈಮ್ ಕೊಡ್ಲಿ. ಒಡಂಬಡಿಕೆ ಮಾಡಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು, ಪೊಲೀಸರು ಕೈ ಹಾಕಿಲ್ಲ. ಅದನ್ನ ಎಸಿಗೆ ಅರ್ಥ ಮಾಡ್ತೀರಾ? ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಯಾರಂತೂ ಗೊತ್ತಿಲ್ಲ. ಅದಿದೆಯಲ್ಲ ಸರ್, ಅದು ಅಥೆಂಟಿಕೇಶನ್ ಅಲ್ವಲ್ಲ ಸರ್. ಒಡಂಬಡಿಕೆ ಮಾಡ್ಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು, ಪೊಲೀಸರು ಕೈ ಹಾಕಂಗಿಲ್ಲ. ಅದನ್ನ ಎಸಿಗೆ ಅರ್ಥ ಮಾಡ್ತೀರಾ? ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಏನು ಯಾರಂತೂ ಗೊತ್ತಿಲ್ಲ. ಅದಿದೆಯಲ್ಲ ಸರ್, ಅದು ಅಥೆಂಟಿಕೇಶನ್ ಅಲ್ವಲ್ಲ ಸರ್. ಇನ್ನೇನು ಮಾಡಂಗಿಲ್ಲ. ನಮ್ಮ ದೇಶದ ಕಾನೂನು ಅಷ್ಟು ಭದ್ರವಾಗಿದೆ, ಸಂವಿಧಾನ ಅಷ್ಟು ಭದ್ರವಾಗಿದೆ ಅಲ್ವಾ? ಟ್ರಾಫಿಕ್ ವೈಲೇಷನ್ ಆಗ್ತಿದ್ಯಾ, ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ರಾಯ್ತು. ಎಲ್ಲೇ ಟ್ರಾಫಿಕ್ ವೈಲೇಷನ್ ಆಗ್ತಿಲ್ಲ, ರಾತ್ರಿ ಹೊತ್ತು ಒಂದ್ ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆ 7 ಗಂಟೆ ಮುಂಚೆನೆ ಮುಚ್ಬಿಡಿ ಅಂತ ಒಂದ್ ಟೈಮ್ ಕೊಡ್ಲಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ಬಿಜೆಪಿ ಕಾರ್ಯಕರ್ತ ಸತ್ಯಾನಂದ ವಿಟ್ಟು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ.
ಈಗ ಮೈಸೂರಿನಲ್ಲಿ ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಮೇಡಮ್, ಇದು 3-4 ತಿಂಗಳಿಂದ ನಡೀತಾ ಇದೆ. ಇದು ಮೈಸೂರಿನ ವಾರ್ಡ್ ನಂಬರ್ 47 ಕೃಷ್ಣರಾಜ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ ಒಂದು ಇದು ಭಾಗ. ಇಲ್ಲಿ ಯಾರೋ ಒಬ್ರು ಕೆಲವರು ಅವರ ಸ್ವಂತ ಹಿತಾಸಕ್ತಿಗೋಸ್ಕರ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ವಲಯ ಕಚೇರಿ 3 ಆಯುಕ್ತರಿಗೆ ಒತ್ತಡನ ಏರಿ ಯಾರೋ ಒಬ್ರು RTI ಮುಖಾಂತರ ಒಂದು ಲೆಟರ್ ಮುಖಾಂತರ ಬೆಂಗಳೂರಿನ ಒಬ್ರು ಲಾಯರ್ ನೋಟಿಸ್ ಕೊಟ್ಟಿದ್ದಾರೆ. ಆ ಒಂದು ನೋಟಿಸ್ಗೆ ಮಾನ್ಯ ಆಯುಕ್ತರು, ವಲಯ ಕಚೇರಿ ಆಯುಕ್ತರು ಮಣಿದು ಇಲ್ಲಿ ಏಕಾಏಕಿ ಈ ಭಾಗದ ಜನರು ಸುಮಾರು ಒಂದು 10 ಜನ ತರಕಾರಿ ವ್ಯಾಪಾರಿಗಳಿರ್ಬಹುದು, ಟೀ ವ್ಯಾಪಾರಿಗಳಿರ್ಬಹುದು, ಅವ್ರ ಕುಟುಂಬದ ತೊಂದರೆ ಆಗೋ ರೀತಿಲಿ ಅಂದ್ರೆ ಅವ್ರ ಗಾಡಿಗಳನ್ನ, ಅಂಗಡಿಗಳನ್ನ ತೆಗೆಯೋದಕ್ಕೆ ಪ್ರತಿನಿತ್ಯ ಒತ್ತಡವನ್ನ ನೀಡ್ತಾ ಇದ್ರು. ಆದ್ರೆ ಇದ್ರಿಂದ ನಾವು ನೋಡ್ತಾ ಇದ್ದೋ ಅವ್ರಿಗೆ ಸ್ಥಳಾಂತರವಾಗಿ ಬೇರೆ ಜಾಗನೂ ಕೊಟ್ಟಿದ್ರು ಕಾರ್ಪೊರೇಷನ್ ಅವರು ಮನಸ್ಸು ಸೋಲ್ಸಿ. ಆದ್ರೆ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಅಲ್ಲಿ ತುಂಬಾ ಬಿಸಿಲು, ಪಾಪ ಅವ್ರಗಳಿಗೆ ಬಿಸಿಲಲ್ಲಿ ತುಂಬಾ ಯಾವ್ದೇ ವ್ಯಾಪಾರ ಇಲ್ಲ, ಗ್ರಾಹಕರುಗಳು ಬರ್ತಾ ಇಲ್ಲ, ಜೊತೆಗೆ ಬಿಸಿಲಲ್ಲಿ ಒದ್ದಾಡ್ತಾ ಇದ್ರು. ಆಮೇಲೆ ನಂತರ ಈ ದಿನ ಮಾನ್ಯ KR ಕ್ಷೇತ್ರ ಶಾಸಕರು ಶ್ರೀವತ್ಸ ಅವ್ರು ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿದ್ರು. ಆದ್ರೂ ಇವತ್ತು ಏಕಾಏಕಿ ಪೊಲೀಸ್ ಅವ್ರು ಬಂದು ಏಕಾಏಕಿ ಇವ್ರಗಳ ಮೇಲೆ ದೌರ್ಜನ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು, ಇವ್ರಗಳ ಹತ್ರ ಬಂದು ಗಾಡಿಗಳನ್ನ ಎತ್ಕೊಳ್ಳೋದು, ತರಕಾರಿ ಗಾಡಿ ಎಳಿಯೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ತಕ್ಷಣ ನಾವು ಅರವಿಂದ್ ಶರ್ಮಾ ಅವರು ಎಲ್ಲ ಇಲ್ಲಿದ್ದು ನಾವೆಲ್ಲ ಸ್ವಲ್ಪ ಹೇಳಿ ಆಮೇಲೆ ತಕ್ಷಣ ಶಾಸಕರ ಗಮನಕ್ಕೂ ಬಂದು ಶಾಸಕರು ಸಹ ಬಂದು ಇದ್ರ ಬಗ್ಗೆ ಮನವೊಲಿಸಿ ಎಲ್ಲ ಹೋಗಿದ್ದಾರೆ. ಆದ್ರೆ ಇದು ನನಗ್ ತಿಳಿದಂಗ ಅನ್ನಿಸ್ತಾ ಇದೆ, ಇದು KR ಕ್ಷೇತ್ರದ ಶಾಸಕರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ತರ ಒಂದು ವ್ಯವಸ್ಥೆ ಇದೊಂದು ಭಾಗದಲ್ಲಿ ಮಾತ್ರ. ಬೆಂಗಳೂರಲ್ಲಿ ಇರುವಂತ ವಕೀಲರಿಗೆ ಸನ್ಮಾನ್ಯ ಚಂದನ್ ಅಂತ ವಕೀಲರು, ಅದೊಂದು ಕಾಪಿನ ನಾನು ನೋಡಿದೀನಿ, ಅವರು ಒಂದು ಲೆಟರ್ ಹಾಕಿದ್ದಾರೆ, ಇಲ್ಲಿ ಈ ಜಾಗದಲ್ಲಿ ತೊಂದರೆ ಆಗ್ತಾ ಇದೆ, ಓಡಾಡಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಆ ವ್ಯಕ್ತಿಗೆ ಮೈಸೂರು ನಗರದ ವಾರ್ಡ್ ನಂಬರ್ 47 KR ಕ್ಷೇತ್ರದ ಕುವೆಂಪು ಸ್ಟ್ಯಾಚ್ಯೂ ಪಕ್ಕದ ಜಗದಾಂಬ ಪೆಟ್ರೋಲ್ ಬಂಕ್ ಪಕ್ಕದ ಫುಟ್ಪಾತ್ 10-15 ಕುಟುಂಬದವ್ರು ಮಾತ್ರ ಕಾಣಿಸಿರೋದು ವಿಪರ್ಯಾಸ ಅಂದ್ರೆ ತಪ್ಪಾಗ್ಲಾರ್ದು. ಕಾರಣ ಏನು ಅಂದ್ರೆ ಚಂದನ್ ಬೆಂಗಳೂರಿನ ವಕೀಲರಿಗೆ ಬೆಂಗಳೂರಿನಲ್ಲೇ ಮೆಜೆಸ್ಟಿಕ್ ನಲ್ಲಿ ಇಳಿದಾಗ ಅನೈತಿಕ ಚಟುವಟಿಕೆಗಳ ಸಾರ್ವಜನಿಕರಿಗೆ ಓಪನ್ ಆಗಿ ಕಾಣಿಸ್ತಾ ಇದೆ. ಅದು ಅವ್ರ ಕಣ್ಣಿಗೆ ಕಾಣದೇನೆ ಮೈಸೂರಿನ ಈ ಒಂದು ಭಾಗ ಕಾಣಿಸ್ತಾ ಇರೋದು ಒಂದು ದೊಡ್ಡ ದುರಂತ ಅಂದ್ರೆ ತಪ್ಪಾಗ್ಲಾರ್ದು. ನನಗ್ ತಿಳಿದಂಗ ಅನ್ನಿಸ್ತಾ ಇದೆ KR ಕ್ಷೇತ್ರದ ಏಕೈಕ ಒಬ್ರು ಈ ಭಾಗಕ್ಕಿರೋ ಅಂತ ಶ್ರೀವತ್ಸ BJP MLA ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಯಾರೋ ಇದರಿಂದ ಆಟ ಆಡ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಇವತ್ತು ಇದು ಅಂತ್ಯ ಕಂಡಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಮೇಡಮ್. ಅದು ಅಲ್ದೇನೆ ಇನ್ನೊಂದು ಮಾತು, ಈಗ ಮೈಸೂರು ನಗರದಲ್ಲಿ ಎಷ್ಟೋ ಫುಟ್ಪಾತ್ಗಳು ಮೈಸೂರು ನಗರದಲ್ಲಿ ತುಂಬಾನೇ ಇದೆ. ಈ ಮಂಡಿ ಮೊಹಲ ಇರ್ಬೋದು, NR ಮೊಹಲ ಇರ್ಬೋದು, ಅಲ್ಲೆಲ್ಲ ರಸ್ತೆ ಬದಿ ವ್ಯಾಪಾರ ಮಾಡ್ತಾರೆ. ಇಲ್ಲಿ ಹಿಂದೂಗಳು ಮಾಡ್ತಾ ಇದಾರೆ, ಒಂದ್ 10-15 ಜನ ಕುಟುಂಬ, ಒಂದ್ 5 ಜನ ಕುಟುಂಬ, ಅವ್ರಗಳ ಮೇಲೆ ಹೊಟ್ಟೆ ಹೊಡಿತಾ ಇದಾರೆ. ಯಾಕೆ ಹಂಗಾರೆ NR ಮೊಹಲ, ಮಂಡ್ಯ ಮೊಹಲ ಅಲ್ಲಿಗೆಲ್ಲ ಇವ್ರಿಲ್ವಾ, ಅಧಿಕಾರಿಗಳಿಲ್ವಾ, ಅಲ್ಲಿ ಕಾರ್ಪೊರೇಷನ್ ಇಲ್ವಾ, ಅಲ್ಲಿ ವಲಯ ಕಚೇರಿ ಇಲ್ವಾ, ಅಲ್ಲಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಲ್ವಾ, ಅಲ್ಲಿ ಏನಕ್ಕೆ ಅವ್ರು ಏನು ಮಾಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇಲ್ಲ? ಅಂದ್ರೆ ಹಿಂದೂಗಳು ಅಂತ ಅಂದ್ರೆ ಅವರು ಸಜ್ಜನರು, ಯಾರಿಗೂ ತೊಂದರೆ ಕೊಡಲ್ಲ, ಎದುರು ಕೊಡ್ತಾರೆ ಅನ್ನೋದು ಅವ್ರದ್ದು ಒಂದು ಮನೋಭಾವ ಅಂತ ನನಗೆ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೇಡಮ್. ಖಂಡಿತ ಧನ್ಯವಾದ ಈಡನ್ ಪಾಯಿಂಟ್ ಜೊತೆ ಮಾತನಾಡೋದಕ್ಕೆ ಸತ್ಯಾನಂದ್ ಅವರೇ. ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇತ್ತು. ಸ್ಥಳಕ್ಕೆ ಶಾಸಕರು ಭೇಟಿಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಅವ್ರಿಗೊಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಶಾಸಕ ಶ್ರೀವತ್ಸ ಅವ್ರು ಮಾಡಿರುವಂತದ್ದು. ಈಗ ಹೇಳ್ತಾ ಇರುವಂತದ್ದು ವೈಯಕ್ತಿಕ ಕಾರಣಕ್ಕೆ ಜನರಿಗೆ, ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ವೈಯಕ್ತಿಕ ಕಾರಣಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಯಾರದ್ದೋ ಕಾರಣಕ್ಕೆ ಯಾರೋ ITA ಕಮಿಷನರ್ಗುನು ಈ ಬೀದಿ ಬದಿ ವ್ಯಾಪಾರಿಗಳಿಗೂ ಏನ್ ಸಂಬಂಧ ಇರುತ್ತೆ? ಅವರ ಹೊಟ್ಟೆಪಾಡಿಗಾಗಿ, ಅವ್ರ ಜೀವನಕ್ಕಾಗಿ ಇಲ್ಲಿ ಬೀದಿ ಬದಿ ವ್ಯಾಪಾರವನ್ನ ಮಾಡ್ಕೊಂಡು ದಿನವನ್ನ ದೂಡ್ತಾ ಇರುವಂತದ್ದು. ಯಾರೋ ಬಂದು ಅವ್ರ ವ್ಯಾಪಾರಕ್ಕೆ ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಅನ್ಬಿಟ್ಟು ನೋಟಿಸ್ ಅನ್ನ ಕೊಟ್ಟು, ಅರ್ಜಿಯನ್ನ ಹಾಕಿ ನೋಟಿಸ್ ಅನ್ನ ಕೊಡ್ತಾರೆ ಅಂತ ಅಂದ್ರೆ ಏನ್ ನಡೀತಾ ಇದೆ ಅನ್ನೋದು ಕೂಡ ಈಗ ಇಲ್ಲಿ ಕಂಡು ಬರ್ತಾ ಇರುವಂತ ಒಂದು ಪ್ರಶ್ನೆ ಕೂಡ ಹೌದು. ರಾತ್ರಿ ಹೊತ್ತು ಒಂದ್ ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆ 7 ಗಂಟೆ ಮುಂಚೆನೆ ಮುಚ್ಬಿಡಿ ಅಂತ ಒಂದ್ ಟೈಮ್ ಕೊಡ್ಲಿ. ನಾನು ರಚನಾ. ಇದು ತಾಲೂಕು ಕಚೇರಿ ಅಲ್ಲ, ಸ್ವಲ್ಪ ತಾಳಿ ಕಚೇರಿ. ಏನಿದು ಅಂತೀರಾ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನು
ಚಿಕ್ಕಬಳ್ಳಾಪುರದಲ್ಲಿರುವಂತಹ ತಾಲೂಕು ಕಚೇರಿ ಅಲ್ಲ, ಸ್ವಲ್ಪ ತಾಳಿ ಕಚೇರಿ ಆಗಿದೆ. ಎಲ್ಲಾ ಭೂ ದಾಖಲೆ ಬೆರಳ ತುದಿಯಲ್ಲಿ ಎನ್ನುವ ಸರ್ಕಾರ ತಿಂಗಳುಗಟ್ಟಲೆ ಅಲೆದ್ರೂ ಕೂಡ ದಾಖಲೆ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಚೇರಿಗೆ ಅಲೆದು ಸಾರ್ವಜನಿಕರು ಸುಸ್ತಾಗ್ತಿದ್ದಾರೆ. ಇಲ್ಲಿ ರೆಕಾರ್ಡ್ ಕೊಠಡಿಯಲ್ಲಿ ಇದ್ದ ದಾಖಲೆಯೇ ಇಲ್ವಂತೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ವಿಳಂಬ ಧೋರಣೆ ಆಗ್ತಾ ಇದೆ. ಕಚೇರಿಯಲ್ಲಿದ್ದ ದಾಖಲೆಯನ್ನ ಕದ್ದೊಯ್ದವರು ಯಾರು ಪ್ರಶ್ನೆ ಈಗ ಮೂಡ್ತಾ ಇದೆ. ಅದನ್ನ ಎಸಿಗೆ ಅರ್ಥ ಮಾಡ್ತೀರಾ? ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಯಾರಂತೂ ಗೊತ್ತಿಲ್ಲ. ಅದಿದೆಯಲ್ಲ ಸರ್, ಅದು ಅಥೆಂಟಿಕೇಶನ್ ಅಲ್ಲ. ಒಡಂಬಡಿಕೆ ಮಾಡ್ಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು, ಪೊಲೀಸರು ಕೈ ಹಾಕಂಗಿಲ್ಲ. ಅದನ್ನ ಎಸಿಗೆ ಅರ್ಥ ಮಾಡ್ತೀರಾ? ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಏನು ಯಾರು ಅಂತೂ ಗೊತ್ತಿಲ್ಲ. ಅದಿದೆಯಲ್ಲ ಸರ್, ಬಿಜೆಪಿ ಕಾರ್ಯಕರ್ತ ಉಪೇಂದ್ರ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ. ಯಾವುದೇ ದಾಖಲೆಗಳು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಲಿಕ್ಕೆ ಮುಂದಾಗಿರುವಂತದ್ದು, ರೆಕಾರ್ಡ್ ಕೊಟ್ಟಲ್ಲಿ ಎಲ್ಲ ಒಂದು ಕಡೆ ವೈಯಕ್ತಿಕ ಈ ಘಟನೆ ಏನ್ ನಡೀತಾ ಇದೆ ಹಾಗಾದ್ರೆ ಮೈಸೂರಿನಲ್ಲಿ ಅಂತ? ಚಿಕ್ಕಬಳ್ಳಾಪುರ ನಮ್ಗೆ ಆ ವಿಚಾರವಾಗಿ ನಮ್ಗೆ ಅದೇ ಒಂದು ಕನ್ಫ್ಯೂಷನ್ ಅಲ್ಲಿ ಇದೀವಿ. ಇಲ್ಲಿ ಸುತ್ತಮುತ್ತ ಇರೋಂತ ಯಾವುದೇ ಬೀದಿ ವ್ಯಾಪಾರಿಗಳಿಗೂ ತೊಂದರೆ ಕೊಡದೇನೆ, ಇದು ಟ್ರಾಫಿಕ್ ಯಾವ ಪ್ರಾಬ್ಲಮ್ ಇಲ್ಲ, ಪಬ್ಲಿಕ್ಸ್ಗೂ ತೊಂದರೆ ಆಗ್ತಾ ಇಲ್ಲ. ಫುಟ್ಪಾತ್ ಕೂಡ ತುಂಬಾ ದೊಡ್ಡದಾಗಿ ವಿಶಾಲವಾಗಿದೆ. ಆದ್ರೂ ಕೂಡ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಇವರು ಕಾರ್ಪೊರೇಷನ್ ಏನಕ್ಕೆ ತೊಂದರೆ ಕೊಡ್ತಾ ಇದಾರೆ ನಮ್ಗೆ ಯಾವ ತರದ ವಿಷಯ ಗೊತ್ತಾಗ್ತಾ ಇಲ್ಲ. ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟ್ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ಮೈಸೂರಿನಲ್ಲಿ ನಾವು ಕಂಪ್ಲೇಂಟ್ ಕೊಡ್ತೀವಿ, ಎಲ್ಲಾ ಕಡೆ ತೆಗ್ಸಕ್ ಆಗುತ್ತಾ ಇವರು? ಇದು ತುಂಬಾನೇ ನೋವಾಗುವಂತ ವಿಷಯ ಮೇಡಮ್. ಅದರಿಂದ ನಾವು ನಮ್ಮ ಶಾಸಕರು ಕೂಡ ಬಂದಿದ್ರು, ಸ್ಥಳಕ್ಕೆ ಬಂದು ಅವರು ಪೊಲೀಸರು ಬಂದು ಇದ್ ಮಾಡ್ಲಿಕ್ಕೆ ಬಂದಾಗ ಅವರು ಅವ್ರ ಜೊತೆ ಮಾತಾಡಿದ್ದಾರೆ ಮೇಡಮ್. AC ಸಾಹೇಬ್ರ ಜೊತೆನೂ ಮಾತಾಡಿದ್ದಾರೆ. ಅದನ್ನ 3 days ಬಿಟ್ಕೊಂಡು ಒಂದು ಮೀಟಿಂಗ್ ಅರೇಂಜ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಅವಕಾಶ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಮೇಡಮ್. ಓಕೆ ಸರ್, ಈಗ ನಾವು ಹೇಳ್ತಾ ಇದ್ದೇವೆ ವೈಯಕ್ತಿಕ ಕಾರಣಕ್ಕೆ ಯಾರೋ ವಿಚಾರಕ್ಕೆ ಅವ್ರು ಅರ್ಜಿ ಕೊಟ್ಟಿದ್ದಾರೆ ಅಂತ. ವೈಯಕ್ತಿಕ ಕಾರಣಗಳಿಂದ ಇಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡೋದು, ಅವರ ಹೊಟ್ಟೆಪಾಡಿಗೆ ಜೀವನ ಮಾಡ್ಕೊಂಡು ಅವ್ರು ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಅವ್ರ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ಳಲೇಬೇಕಲ್ವಾ ಅಂತ? ಅದು ನಮ್ಮ ಶಾಸಕರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಮೇಡಮ್. ಬಟ್ ನಮಗೂ ಏನೋ ವಿಷಯ ಸರಿಯಾಗಿ ಅವರೇ ಮಾಡಿದ್ದಾರೆ ಅಂತ ನಮಗೂ ಸರಿಯಾದ ನಿಖರ ಮಾಹಿತಿ ಇಲ್ಲ ಮೇಡಮ್. ಅದರಿಂದ ಶಾಸಕರು ಅದನ್ನ ವಿಚಾರಣೆ ಮಾಡ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ತಗೋತಾರೆ ಮೇಡಮ್. ಖಂಡಿತ ಧನ್ಯವಾದ ಈಡನ್ ಸ್ವಾಮಿ ಜೊತೆ ಮಾತನಾಡೋದಕ್ಕೆ ಉಪೇಂದ್ರ ಅವರೇ. ಏನೋ ತರಕಾರಿ ಅಂಗಡಿ ಇರ್ಬೋದು, ಎಳನೀರ್ ಇರ್ಬೋದು, ಟೀ ಅಂಗಡಿ ಇರ್ಬೋದು, ಈ ರೀತಿಯಾಗಿ ಅಲ್ಲಿ ಬಹಳಷ್ಟು ವ್ಯಾಪಾರಿಗಳು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಬೀದಿ ಬದಿ ವ್ಯಾಪಾರವನ್ನ ಮಾಡ್ಕೊಂಡು ಅಲ್ಲಿ ಎಲ್ಲಾ ಅಂಗಡಿಗಳನ್ನ ತೆರವು ಮಾಡಿಸ್ಲಿಕ್ಕೆ ಅಂದ್ರೆ 10 ರಿಂದ 15 ಕುಟುಂಬಗಳಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈಗ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಫುಟ್ಪಾತ್ಗೂ ಏನು ಪ್ರಾಬ್ಲಮ್ ಇಲ್ಲ, ಫುಟ್ಪಾತ್ ಕೂಡ ತುಂಬಾ ವಿಶಾಲವಾಗಿದೆ. ಸೊ ಓಡಾಡುವಂತ ಪಾದಚಾರಿಗಳಿಗೂ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಪಬ್ಲಿಕ್ ತೊಂದರೆ ಆಗ್ತಾ ಇಲ್ಲ, ಅಥವಾ ಆಕ್ಸಿಡೆಂಟ್ ಝೋನ್ ಅಲ್ಲ, ಹೈವೇ ಅಲ್ಲ. ಆದ್ರೂ ಕೂಡ ಯಾಕೆ ಇಲ್ಲಿ ಬಂದು ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ? ಮೈಸೂರಿನಲ್ಲಿ ಬಹಳ ಕಡೆ ಬೀದಿ ಬದಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳು. ಎಲ್ಲೂ ಇಲ್ಲದ ತೊಂದರೆ ಈ ಏರಿಯಾದಲ್ಲಿ ಯಾಕಿದೆ ಅನ್ನೋದು ಕಾಡ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಷ್ಟ ಮಾಹಿತಿಯನ್ನ ಕೊಡ್ಬೇಕಾಗಿದೆ. ಯಾರ ಅರ್ಜಿಯನ್ನ ಕೊಟ್ರು, ಯಾಕೆ ನೋಟಿಸ್ ಬಂದಿದೆ ಇವರಿಗೆ, ಯಾಕೆ ತೆರವುಗೊಳಿಸ್ಬೇಕು, ಎಲ್ಲದಕ್ಕೂ ಕೂಡ ಶಾಸಕರು ಇನ್ನೆರಡು ದಿನಗಳಲ್ಲಿ ಮೀಟಿಂಗ್ ಅನ್ನ ಮಾಡಿ ಕ್ರಮವನ್ನ ಕೈಗೊಳ್ತೇವೆ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಬರ್ತಾರೆ, ನಾವ್ಯಾಕೆ ಅಲ್ಲಿ ಬರೋಣ? ಎಲ್ಲೂ ಪತ್ರದಲ್ಲಿ ನಮ್ದೇನು ಸಮಸ್ಯೆ ಇಲ್ಲ ಸರ್. ಪಾಪ ಯಾರ್ಯಾರು ಸಮಸ್ಯೆ ಮಾಡಿದ
ಆಯ್ತಾ ಹೌದು. ನೋಡಲ್ ಅಧಿಕಾರಿಗಳು ಬಂದು ಸ್ಪಾಟ್ ಮಾಧ್ಯಮ ಚಾಮರಾಜ ಕ್ಷೇತ್ರಕ್ಕೆ ಸ್ಥಳೀಯವಾಗಿ ಒಂದಷ್ಟು ತಿಳುವಳಿಕೆಗಳು ಹೋಗಿರ್ಬೇಕು. ಯಾರೋ ಒಬ್ಬ ವೈಯಕ್ತಿಕ ಅವ್ರು ಏನ್ ಮಾಡ್ತಾರೆ ಅಂತ ಅಲ್ಲಣ್ಣ, ಅಲ್ಲಿ ಪಕ್ಕದಲ್ಲಿ ಬ್ಯಾಂಕ್ ಅವ್ರು ಯಾರು ಬಂದಿದ್ರೆ ಅಣ್ಣ ಮೋನಣ್ಣ ಪಕ್ಕದಲ್ಲಿ ಬ್ಯಾಂಕ್ ಅವ್ರಿಗೆ ಯಾರು ಬಂದು ನಿಲ್ಸಿದ್ರೆ ಅದಕ್ಕೂ ತೊಂದರೆ ಕೊಡ್ತಾರಂತೆ, AC ಹಾಕಿದಕ್ಕೆ ತೊಂದರೆ ಕೊಡ್ತಾರಂತೆ. ಅವ್ರು ಮಾನಸಿಕ ರೋಗಿಗಳು ಅನ್ಸುತ್ತೆ ಬಹುಶಃ. ಅಲ್ಲಿ RTA ಕಮಿಷನರ್ ಇದ್ದಾರೆ, ಅವ್ರ ಹೆಂಡತಿ ಮಾನಸಿಕ ರೋಗಿ ಅನ್ಸುತ್ತೆ. ಅವ್ರೇನೋ ವ್ಯಾಪಾರ ಮಾಡಕ್ ಬಂದಿದ್ದಾರೆ, ಚೌಕಾಸಿ ಮಾಡೋದು. ಇವ್ರು ಅಡಿಡಾಸ್ ಶೋರೂಮ್ ಅಲ್ಲಿ ಚೌಕಾಸಿ ಮಾಡೋದಿಲ್ಲ. ಕಾನೂನು ವೈಲೇಷನ್ ಏನಣ್ಣ, ನೋಡಲ್ ಅಧಿಕಾರಿಗಳು ಬರಬೇಕು, ಪಾರಂಪರಿಕ ಕಟ್ಟಡ ಇದೆಯಾ ಅಂತ ನೋಡ್ಬೇಕಿಲ್ಲ. ಹೈವೇನಲ್ಲಿ ಏನೋ ತೊಂದರೆ ಆಗ್ತದೆ, ಹೈವೇ ಅಲ್ವೇ ಅಲ್ಲ, ರಸ್ತೆ ಬದಿ ವ್ಯಾಪಾರಿ ಕಾನೂನೇ ಇದೆಯಲ್ಲ ಅಣ್ಣ ಕೇಂದ್ರ ಸರ್ಕಾರದ್ದು. ಅದನ್ನ ವೈಲೇಷನ್ ಆಮೇಲೆ ಇದು ಗ್ರೀನಿಂಗ್ ಏನು ವರ್ಕೇ ಆಗಿಲ್ಲ ಅಣ್ಣ, ಸುಮ್ಮನೆ ಅವ್ರ ನಗರ ಪಾಲಿಕೆ ಲೋಗೋನ ದುರ್ಬಳಕೆ ಮಾಡ್ಕೊತಿದ್ದಾನಂತ. ಏನು ಪೇಪರ್ ವರ್ಕ್ ಆಗಿಲ್ಲ ಅಣ್ಣ. ಅವ್ರೇನೋ ದೂರ ಚಂದನ್ ಅಂತ ಒಬ್ಬರು ಲಾಯರು ನೋಟಿಸ್ ಕೊಡ್ತಾರಂತೆ. ಆ ಚಂದನ್ ಲಾಯರ್ಗೆ ಜಗದಾಂಬ ಪೆಟ್ರೋಲ್ ಬಂಕ್ ಮೈಸೂರು ಮೀನಾ ಬಜಾರ್ ಕಾಣ್ತಿಲ್ಲ. ಚಂದನ್ ಲಾಯರ್ಗೆ ಜಗದಾಂಬ ಪೆಟ್ರೋಲ್ ಬಂಕೇ ಕಾಣ್ತಾ ಇರೋದು ಆತನಿಗೆ. ಆತನಿಗೆ ಒಂದು 5,000 ರೂಪಾಯಿ ಕೊಟ್ಬಿಟ್ರೆ ಮುಗಿದೋಯ್ತು ಆತನಿಗೆ. ಇದು ಒರಿಜಿನಲ್ ಸಮಸ್ಯೆ, ವೈಯಕ್ತಿಕ ಹಿತಾಸಕ್ತಿ ಅಣ್ಣ ಇದು. ನಿಮಗೆ ಗೊತ್ತು ಮುಂಚೆ ಯಾವ ಥರ ಮಾಡ್ಕೊತೀನಿ ಅಂತ ಪೂರ್ತಿ ಅರ್ಧ ಬ್ಲಾಕ್ ಮಾಡ್ತಾ ಇತ್ತು. ಆಯ್ತಾ, ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕ ಕಂಪ್ಲೇಂಟ್ ಮಾಡಿದ್ದಾರೆ. ಆಯ್ತು ಸರ್, ನಾನು ಮಾಹಿತಿ ಅರ್ಜಿ ಹಾಕ್ತೀನಿ ಸರ್, ಅದೆಲ್ಲದನ್ನು ಕೊಡಿ. ನಾನು AC ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಬೀದಿ ಬದಿ ವ್ಯಾಪಾರಿಯಾದಂತ ಮಂಜೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜೂರೇ ನಮಸ್ತೆ. ಮಂಜೂರ್, ಈಗ ಇವತ್ತು ಏಕಾಏಕಿ ಬಂದು ನಿಮ್ಮನ್ನ ತೆರವುಗೊಳಿಸಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವಂತ ಕಾರ್ಯವನ್ನ ಪಾಲಿಕೆ ಮಾಡಿರುವಂತದ್ದು ಏನ್ ನಡೀತು ಅಂತ? ಹೌದು ಮೇಡಮ್. ಈಗ ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡೋದಾದ್ರೆ ಅಂದ್ರೆ ಯಾರು ಏಕಾಏಕಿ ಬಂದಿದ್ಯಾರು, ಯಾವ ಕಾರಣಕ್ಕೆ ಅಂತ? ಮೇಡಮ್, ಇದು ವಿಚಾರ ಇದು ನಾವು 30-40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ ಮೇಡಮ್ ಇಲ್ಲಿ ಈ ಜಾಗದಲ್ಲಿ. ಏಕಾಏಕಿ ನಮ್ಗೆ ಈಗ 1 ತಿಂಗಳಿಂದ ನಮ್ಗೆ ಇದನ್ನ ತೆರವುಗೊಳಿಸಿ ಕಾರ್ಪೊರೇಷನ್ ಅವರು ತೆರವುಗೊಳಿಸಿದ್ದಾರೆ. ಹಾಗಾಗಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್. ನಮ್ಮ ಸಂಸಾರಕ್ಕಾಗ್ಲಿ ಪ್ರತಿಯೊಂದು ವಿಚಾರ ನಮ್ಗೆ ಇದೇ ಜೀವನ ಅಂತ ನಂಬ್ಕೊಂಡು ನಾವು ಈ ಜೀವನ ಮಾಡ್ತಾ ಇದ್ವಿ ಮೇಡಮ್. ಈಗ 30-40 ವರ್ಷದಿಂದ ಹಂಗಾಗಿ ಕಾರ್ಪೊರೇಷನ್ ಅವರು ಈಗ ಮೊನ್ನೆ 1 ತಿಂಗಳಿಂದ ನಮ್ಗೆ ಈ ತರ ತೊಂದರೆ ಆಗಿದೆ ಮೇಡಮ್. ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಮಂಜೂರೇ ಒಂದು ವೈಯಕ್ತಿಕ ಕಾರಣಕ್ಕೆ ಅಂದ್ರೆ RTI ಕಮಿಷನರ್ ಅವರ ಹೆಂಡತಿ ವಿಚಾರ ಅವರು ಅದು ವಿಚಾರ ಮೇಡಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಅದು ಹೌದು ಮೇಡಮ್. ನಮ್ಮಂತವ್ರಿಗೆ ಬಡ ಜನಗಳಿಗೆ ಈ ತರ ದೊಡ್ಡ ವ್ಯಕ್ತಿಗಳು ಯಾರು ನಮ್ ಕಾಣದ ಕೈಗಳು ಈ ತರ ಮಾಡ್ತಾ ಇದ್ದಾರೆ ಮೇಡಮ್. ಅದಲ್ಲದೆ ನಮ್ಮ ಸಾಹೇಬರಾದಂತ ಶ್ರೀವತ್ಸ ಸಾಹೇಬ್ರವ್ರ ಹೆಸರಿಗೆ ಮಸಿಗೊಳೆ ಅಂತ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಅದು ಹುನ್ನಾರ ನಡೆದಿದೆ ಅಂತ ನಮ್ಮ ಒಂದು ಅನಿಸಿಕೆ ಪ್ರಕಾರ. ಓಕೆ, ಖಂಡಿತ ಧನ್ಯವಾದ ಮಂಜೂರ್ ಈಡೇಸ್ ಮಾಹಿತಿ ಮಾತನಾಡಿದ್ದಕ್ಕೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಕೂಡ ಹೇಳ್ತಾ ಇರುವಂತದ್ದು, ನಾವಿಲ್ಲಿ ಬಹಳಷ್ಟು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ, ಈಗ ಬಂದು ನಮ್ಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಗೆ ಈ ರೀತಿ ತೊಂದರೆ ಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಅವರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿರೋ ಪೊಲೀಸರು ಬರ್ತಾರೆ, ನಾವೇ ಕಲ್ಲು ಬರೋಣ. ನಮ್ದೇನು ಸಮಸ್ಯೆ ಇಲ್ಲ ಸರ್, ಸಮಸ್ಯೆ ಮಾಡಿದೆ. ಸ್ವಾಗತ. ಇನ್ನು ಮೈಸೂರಿನ ವಿಶ್ವ ಮಾನವ ಜೋಡಿ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರವನ್ನ ಮಾಡ್ತಾ ಇದ್ದಂತ ಬೀದಿ ಬದಿ ವ್ಯಾಪಾರಿಗಳನ್ನ ಇವತ್ತು ಬಂದು ಏಕಾಏಕಿ ಎತ್ತಂಗಡಿಯನ್ನ ಮಾಡ್ಲಿಕ್ಕೆ ಪಾಲಿಕೆ ಮುಂದಾಯ್ತು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಶಾಸಕ ಶ್ರೀವತ್ಸ ಅಲ್ಲಿ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ಮಾತನಾಡಿಸಿ ಅವರ ಸಮಸ್ಯೆಗಳನ್ನ ಕೇಳಿ ಅವರಿಗೆ ಇಲ್ಲೇ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತಿಳಿದು ಬಂದಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜೊತೆಗೆ ಪಾಲಿಕೆ ವಿರುದ್ಧ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಇಲ್ಲಿ ನಾವು ಬಹಳಷ್ಟು ಹೋರಾಟಗಾರರನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಅವ್ರುಗಳು ಹೇಳ್ತಾ ಇರುವಂತದ್ದು, ಇಲ್ಲಿ ಒಂದು ವೈಯಕ್ತಿಕ ಕಾರಣಕ್ಕೆ ಇವ್ರನ್ನ ಇಲ್ಲಿಂದ ತೆರವನ್ನ ಮಾಡಿಸ್ತಾ ಇರುವಂತದ್ದು. ಈಗ ಅವ್ರಿಗೇನೂ ತೊಂದರೆ ಆಗದೆ ಇವರಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಪಬ್ಲಿಕ್ ತೊಂದರೆ ಆಗ್ತಾ ಇಲ್ಲ ಅಥವಾ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇಲ್ಲ. ಇವ್ರು ಏಕಾಏಕಿ ಬಂದು ಎತ್ತಂಗಡಿಯನ್ನ ಮಾಡಿಸ್ತಾರೆ ಅಂತ ಅಂದ್ರೆ ಅದು ಅವರಿಗೂ ಇದಕ್ಕೂ ಏನ್ ಸಂಬಂಧ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಬಹಳಷ್ಟು ಕಾಡ್ತಾ ಇರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೆರಡು ದಿನಗಳಲ್ಲಿ ಶಾಸಕರು ಒಂದು ಸಭೆಯನ್ನ ನಡೆಸಿ ಅಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಶಾಸಕರಿಗೆ ಬೀದಿ ಬದಿ ವ್ಯಾಪಾರಿಗಳೆಲ್ಲರೂ ಕೂಡ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ.
ಒಡಂಬಡಿಕೆ ಮಾಡಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು, ಪೊಲೀಸರು ಕೈ ಹಾಕಿಲ್ಲ. ಅದನ್ನ ಎಸಿ ಅರ್ಥ ಮಾಡ್ತೀರಾ? ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಯಾರಂತೂ ಗೊತ್ತಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಟೀ ವ್ಯಾಪಾರಿ ಕಮಲಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಮಲಾ ಅವರೇ ನಮಸ್ತೆ. ಕಮಲಾ ಅವ್ರು ಮಾತಾಡ್ತಾ ಇರೋದು. ಮೇಡಮ್, ಈಗ ಬಂದಂತಹ ಏಕಾಏಕಿ ಪಾಲಿಕೆ ಬಂದು ಇವತ್ತು ನಿಮ್ಮನ್ನ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ಲಿಕ್ಕೆ ಮುಂದಾಗಿದ್ದಾರೆ. ಏನ್ ವಿಚಾರಗಳು ನಡೀತು, ಜೊತೆಗೆ ನಿಮ್ಮನ್ನ ತೆರವುಗೊಳಿಸ್ಬೇಕು ಅಂತ ಯಾಕೆ ನೋಟಿಸ್ ಕೊಡದೆ ಏಕಾಏಕಿ ಮುಂದಾದ್ರು ಅಂತ? ಕಾರ್ಪೊರೇಷನ್ ಅವ್ರು ಮೇಡಮ್ ನಮ್ಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. 20 ದಿವಸದಿಂದ ನಮ್ಗೆ ವ್ಯಾಪಾರ ಇಲ್ಲ, ರಸ್ತೆ ಬದಿ ಇದು ಬಿಸಿಲಲ್ಲೂ ತಗೊಂಡೋಗಿ ವ್ಯಾಪಾರ ಮಾಡಿ ಅನ್ಕೊಂಡು ನಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಗೆ ಇಲ್ಲಿ ವ್ಯಾಪಾರ ಮಾಡಕ್ ಬರೋಲ್ಲ ಅಂತ ಇಷ್ಟು ದಿನ ನಮ್ಗೆ ತಡೆ ಹಿಡಿದಿದ್ರು. ಈ ಸತಿ ಬಂದು ಶ್ರೀವರ್ಷ ಅವರು ನಮ್ಗೆ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಎಲ್ಲ ಆಜ್ಞೆ ಮಾಡಿ ಹೋಗಿದ್ದಾರೆ ಮೇಡಮ್. ಧನ್ಯವಾದಗಳು ಮೇಡಮ್. ಜೊತೆಗೆ ಈಗ ಒಂದೇನೋ ವೈಯಕ್ತಿಕ ಕಾರಣಕ್ಕೆ ಈ ರೀತಿ ಆಗಿದೆ ಅಂದ್ರೆ ಯಾರೋ ಕಮಿಷನರ್ ವೈಫ್ ಬಂದು ಒಂದಷ್ಟು ಚೌಕಾಸಿ ಮಾಡಿದಕ್ಕೆ ಇವುಗಳು ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಮೇಡಮ್, ಅದು ಸರ್ಕಾರಿ ಅವ್ರ ಹತ್ರ ಟೀ ವ್ಯಾಪಾರಿ ಇರಲ್ಲ ಮೇಡಮ್, ಅದು ಸರ್ಕಾರಿ ಅವ್ರ ಹತ್ರ ಹೋಗಿ ಅದು ಆತರ ಆಗಿರೋ ಕೆಲಸಕ್ಕೆ ಎಲ್ಲಾರ್ನು ಇಡೀ ಇದ್ರನ್ನೇ ತೆಗಿಸ್ಬೇಕು ಈ ಕಡೆ ಅಂತ ಹೇಳ್ಬಿಟ್ಟು ಅವರು ಇದು ಕೇಸ್ ಹಾಕೊಂಡಿದ್ದಾರೆ ಮೇಡಮ್. ಇದು ನಿಮ್ಮ ಗಮನಕ್ಕೆ ಬಂದಿದೆ ಈ ವಿಚಾರ? ಹೌದು ಮೇಡಮ್, ಬಂದಿದೆ ಮೇಡಮ್. ಚಂದನ್ ಲಾಯರ್ಗೆ ಇದು ಕೇಸ್ ಹಾಕಿ ನಮ್ಗೆ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ ಮೇಡಮ್. 20 ದಿವಸದಿಂದ ನಮ್ಗೆ ತುಂಬಾ ತೊಂದರೆಲಿ ಇದೀವಿ ಮೇಡಮ್. ನಾವು ವ್ಯಾಪಾರ ಮಾಡ್ಕೊಂಡು ತಿನ್ನೋದು, ಆಗಿನ ಜೀವನ ಆಗನೆ ಮಾಡ್ಕೊಂಡು ತಿನ್ನೋದು ಮೇಡಮ್. ನಮ್ಮ ಹತ್ರ ಯಾವುದೇ ರೀತಿನೂ ಯಾವ ಇದನ್ನು ಉಪಯೋಗ ಇಲ್ಲ ಮೇಡಮ್. ವ್ಯಾಪಾರಿ ಬದಿಗಳು ತುಂಬಾ ತೊಂದರೆ ಕೊಡ್ತಿದ್ದಾರೆ ಮೇಡಮ್. ಖಂಡಿತ ಧನ್ಯವಾದ ಈಡನ್ ಸ್ಮೈಲ್ ಜೊತೆ ಮಾತನಾಡಿದಕ್ಕೆ ಕಮಲಾ ಅವರೇ. ನಮಸ್ಕಾರ ಮೇಡಮ್. ಏನು ಟೀ ವ್ಯಾಪಾರಿ ಕಮಲಾ ಅವರು ಕೂಡ ಈಡನ್ ಸ್ವಾನ್ ಜೊತೆ ಮಾತನಾಡಿದ್ರು. ಅವರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತ. 20 ದಿನದಿಂದ ನಮಗ್ ಸರಿಯಾಗಿ ವ್ಯಾಪಾರ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ಅಂಗಡಿಯಲ್ಲಿ ನಡೆದಿದ್ದಂತ ಘಟನೆಗೆ ಇಡೀ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಎಲ್ಲರನ್ನೂ ಕೂಡ ತೆರವುಗೊಳಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಮ್ ಜೀವನ ನಡೆಸೋದು ಮುಂದೆ ಹೇಗೆ ಅನ್ನೋ ರೀತಿ ಆಗಿತ್ತು. ಈ ಸಂದರ್ಭದಲ್ಲಿ ಶಾಸಕರು ಬಂದು ಈಗ ನಮ್ಗೊಂದು ಭರವಸೆಯನ್ನ ಕೊಟ್ಟಿದ್ದಾರೆ, ಇಲ್ಲೇ ವ್ಯಾಪಾರ ಮಾಡಿ ಅಂತ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ. ಸಮಸ್ಯೆ ಮಾಡಿದೆ ಏನು ಮಾಡಂಗಿಲ್ಲ. ದೇಶದ ಕಾನೂನು ಅಷ್ಟು ಭದ್ರವಾಗಿದೆ, ಸಂವಿಧಾನ ಅಷ್ಟು ಭದ್ರವಾಗಿದೆ ಅಲ್ವಾ? ಟ್ರಾಫಿಕ್ ವೈಲೇಷನ್ ಆಗ್ತಿದ್ಯಾ? ಅದಕ್ಕೆ ಏನ್ ಬೇಕು ಅದನ್ನ ಮಾಡೋದಾಯ್ತು. ಎಲ್ಲೇ ಟ್ರಾಫಿಕ್ ವೈಲೇಷನ್ ಆಗ್ತದ? ರಾತ್ರಿ ಹೊತ್ತು ಒಂದ್ ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆ 7 ಗಂಟೆ ಮುಂಚೆನೆ ಮುಚ್ಬಿಡಿ ಅಂತ ಒಂದ್ ಟೈಮ್ ಕೊಡ್ಲಿ. ಮುಗ್ದಾಯ್ತದೆ. ನೋಡಲ್ ಅಧಿಕಾರಿಗಳು ಬಂದು ಸ್ಪಾಟ್ ಮಾಡಿ ಸ್ಥಳೀಯವಾಗಿ ಒಂದಷ್ಟು ದುರಸ್ತಿಗಳು ಹೋಗಿರ್ಬೇಕು. ಯಾರೋ ಒಬ್ಬರು ವೈಯಕ್ತಿಕ ಅವ್ರು ಏನ್ ಮಾಡ್ತಾರೆ ಅಂತ ಅಲ್ಲಣ್ಣ, ಅಲ್ಲಿ ಪಕ್ಕದಲ್ಲಿ ಚಿನ್ನಮ್ಮ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿನ್ನಮ್ಮ ಅವರೇ ನಮಸ್ತೆ. ಹೇಳಿ ಮೇಡಮ್. ನಮಸ್ತೆ ನಿಮ್ಗೂ. ಮೇಡಮ್, ಈಗ ಏಕಾಏಕಿ ಬಂದು ಪಾಲಿಕೆ ಸಿಬ್ಬಂದಿ ಇವತ್ತು ನಿಮ್ಮನ್ನ ತೆರವುಗೊಳಿಸ್ಲಿಕ್ಕೆ ಮುಂದಾಗ್ತಾರೆ. ಏನ್ ನಡೀತು? ಏಕಾಏಕಿ ನೋಟಿಸ್ ಕೊಡದೆ ಹೇಗ್ ಬಂದು ತೆರವುಗೊಳಿಸ್ತಾರೆ ಅಂತ? ನ್ಯೂಸ್ ಚಾನೆಲ್ ಇಂದ ಮೇಡಮ್ ಬಂದಿರೋದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ
ಯಾವ ರೀತಿಯಾಗಿ ಘಟನೆ ನಡೀತು, ಏಕಾಏಕಿ ಬಂದು ಅವ್ರೇನ್ ಹೇಳಿದ್ರು, ಏನ್ ನಡೀತು ಅಂತ ಹೇಳ್ಬೋದಾ ನೀವು? ಹೇಳ್ತೀನಿ ಮೇಡಮ್. ಹೇಳಿ ಮೇಡಮ್. ಬೆಳಗ್ಗೆ ನಮ್ಗೆ ಔಷಧ ಕೊಟ್ಟಿದ್ರು MLA ಸರ್ ನಮ್ಗೆ ಹಾಕಳಿ ಅಂತ. ಇವ್ರು ನಮ್ಗೆ ಅವಾಗಿಂದನು ಟಾರ್ಚರ್ ಮಾಡ್ತಾ ಇದ್ರು. ತೆಗಿರಿ ಎಲ್ಲಾ ಕಂಪ್ಲೇಂಟ್ ಮಾಡವ್ರೆ, ಅವ್ರು ಮಾಡಾರ ಇವ್ರು ಮಾಡಾರ ಅಂತ ಒಬ್ರ ಮೇಲೆ ಒಬ್ರು ಚಾಡಿ ಹೇಳಿ ನಮ್ನ ಹಿಂಸೆ ಮಾಡ್ತಾ ಇದ್ರು. ಬಂದು ಫೈನ್ ಹಾಕೋದು, ಇನ್ನೊಂದ್ ಮಾಡೋದು ಎಲ್ಲ ಮಾಡ್ತಾ ಇದ್ರು ಮೇಡಮ್ ನಮ್ಗೆ. ಅವಾಗ ನಾವು ಆಯ್ತು ಸರ್ ಅಂತ ಏನೋ ಒಂದು ನಮ್ಗೆ ಗೋಗರ್ಕೊಂಡ್ ಅವ್ರ ನಾವು ಕರ್ಕೊಂಡ್ ಇಷ್ಟಿಂಗಂಟು ವ್ಯವಹಾರ ಮಾಡ್ಕೊಂಡ್ ಬಂದು ಸರ್. ಅವಾಗ ನಮ್ಗೆ ಒಂದ್ ತಿಂಗಳಿಂದನು MLA ಸರ್ ನಮ್ಗೆ ಹಾಕಳಿಯಮ್ಮ ಅಂತ ನಮ್ಗೆ ಅವ್ರು ಹೋಗಿ ನಾವು ಅವ್ರ ಇರೋ ತಮ್ಮ ನಾವು ಮೀಟ್ ಮಾಡ್ಕೊಂಡ್ ಬಂದಿದ್ವು. ಇವತ್ತು ನಮ್ಗೆ ನೆನ್ನೆನು ಹೋಗಿದ್ದು, ನಾವು ಅಲ್ಲಿ ಹೋಗ್ಬಿಟ್ಟು ಮಹಾರಾಜ ಗ್ರೌಂಡ್ ಹೋಗಿ ನಾವು ಅಲ್ಲೂ ಹೋಗಿ ಕೇಳ್ಕ ಬಂದಿದ್ವು. ನಾವು ಬರ್ತೀವಿ ಅಮ್ಮ, ನೀವ್ ಹಾಕಿರಿ ನಾವು ಬರ್ತೀವಿ ಅಂತ ನೆನ್ನೆ ನಮ್ಗೆ ಅನುಮತಿ ಕೊಟ್ಟಿದ್ರು. ಇವತ್ತು ನಾವು ಹಾಕಳಿ ಅನ್ಬಿಟ್ಟು ನಾವು ಕೇಳ್ಕೊಂಡು ಬೆಳಿಗ್ಗೆ ಹೊತ್ತು ನಾವು ಗಾಡಿ ತಕೊಂಡ್ ನಿಲ್ಲಿಸ್ತೋ. ಒಬ್ರಿಗೂ ನಾವು ₹1 ವ್ಯಾಪಾರ ಮಾಡಿಲ್ಲ ಮೇಡಮ್. ನಾವು ಬಂದ್ಬಿಟ್ಟು ಗರುಡ ಪೊಲೀಸ್ ಬತ್ತು, ಅವ್ರು ತೆಗಿರಿ ಮೇಡಮ್, ನಿಮ್ಗೆ ಇಲ್ಲಿ ಅವಶ್ಯಕತೆ ಇಲ್ಲ, ಅವ್ರು ಯಾರ ಕಂಪ್ಲೇಂಟ್ ಮಾಡವ್ರ, ಅವ್ರು ಮಾಡಾರ ಇವ್ರು ಮಾಡಾರ ಕಮಿಷನ್ ಮಾಡಾರ ಅಂತ ಹೇಳ್ಕೊಂಡೆ ಬಂದ್ರು. ನಾವು MLA ಸರ್ ಫೋನ್ ಮಾಡ್ಬಿಟ್ಟು ನಾವು ತೆಗ್ದಿರ್ಲಿಲ್ಲ. ತಿರ್ಗಾ ಮತ್ತೆ ಒಂದು ಜೀಪ್ ಬತ್ತು ಒಂದ್ 5-6 ಸೆಟ್ ಪೊಲೀಸ್ನವ್ರು ಬಂದ್ರು. ನಿಮ್ಗೆ ಇಲ್ಲಿ ಜಾಗ ಇಲ್ಲ, ನಿಮ್ಗೆ ನೀವು ಅಲ್ಲಿ ಹೋಗಿ ಬಿಸ್ಲು, ಅಲ್ಲಿ ನೋಡ್ರಿ ತುಂಬಾ ಬಿಸ್ಲು ಮೇಡಮ್, ಕುಡಿಯಕ್ ನೀರಿಲ್ಲ ಏನಿಲ್ಲ, ಬಿಸ್ಲು. ಒಂದ್ ತಿಂಗಳಿಂದ ನಮ್ ಕಷ್ಟ ಎತ್ಕೊಳ್ದಿರಿ, ದೇವ್ರಿಗಾರು ಹೋಗ್ಬೇಕು. ಹಾಸ್ಪಿಟ್ಲ್ ತೋರ್ಸ್ಕೊಳಕ್ ಕಾಸಿಲ್ಲ, ಹಾಕದ್ ಬಂಡವಾಳ ಎತ್ತಕ್ ಆಯ್ತಿಲ್ಲ ನಮ್ ಕೈಲಿ. ಹಂಗಾಗಿ ನಾವು ತೊಂದ್ರೆ ಪಟ್ಟು ನಾವ್ ಏನೇ ಅಂದ್ರು ನಾವು ಕರ್ಕೊಂಡು ನಮ್ಗೆ ಸ್ವಲ್ಪ MLA ಸಾಹೇಬ್ರ ಹತ್ರ ನಾವು ಕಾಲ್ ಕಟ್ಕೊಂಡು ಇವತ್ತು ತಗೊಬಂದ್ ಹಾಕು ಪಾಪ. ಆಮೇಲೆ ಬಂದು ನಮ್ಗೆ ಎಲ್ಲಾರು ಬಂದು ನಮ್ಗೆ ಇವತ್ತು ನಮ್ಗೆ ಒಂದು ಏನೋ ಒಂದು ಅನುಮತಿ ಕೊಟ್ರು ಮೇಡಮ್. ಏನು ಅಂತಂದ್ರೆ ಈಗ ಶಾಸಕರು ಸ್ಥಳಕ್ ಬಂದಿದ್ರು, ಏನ್ ಭರವಸೆ ಕೊಟ್ರು? ಸ್ಥಳಕ್ ಬಂದು ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಇದ್ ಮಾಡಿ, ನಿಮ್ಗೆ ಯಾರು ಏನು ತೊಂದ್ರೆ ಕೊಡಕ್ ಕುಡ್ದು ತರಕಾರಿ ಅಂಗಡಿ, ಟೀ ಅಂಗಡಿ, ಒಂದು ಹೂ ಅಂಗಡಿ, ಇಷ್ಟು ಜನಕ್ಕೆ ನೀವು ತೊಂದ್ರೆ ಕೊಡಕ್ ಕೂಡ್ದು. ಪಾಪ ಅವ್ರು ಎಲ್ಲಿ ಹೋಯ್ತಾರೆ? 30 ವರ್ಷದಿಂದ ವ್ಯಾಪಾರ ಮಾಡ್ತಾವ್ರ, ಏನ್ ತೊಂದ್ರೆ ಆಗಿದೆ ಇಲ್ಲಿ? ಹಂಗಾದ್ರೆ ನೀವು ಮೈಸೂರಲ್ಲಿ ಯಾವ ಅಂಗಡಿನೂ ಇರ್ಬಾರ್ದು, ಆತರ ತೆಗಿಸಿ ಅಂತ ನಮ್ಗೆ ಅವರು ಪಾಪ ಅನುಮತಿ ಇಡಿ ನಮ್ ಪರವಾಗಿ ನಿಂತ್ಕೊಂಡು ಇವತ್ತು ನಮ್ಗೆ ಒಂದು ಅನ್ನ ಒಂದು ತುತ್ತು ಅನ್ನಕ್ಕೆ ದಾರಿ ಮಾಡ್ಕೊಟ್ರು ಮೇಡಮ್. ಜೊತೆಗೆ ಚಿನ್ನಮ್ಮ ಅವ್ರೆ, ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಏನು ಅಂತ ಅಂದ್ರೆ, ಈಗ ನಿಮಗ್ ನೋಟಿಸ್ ಬಂದಿರುವಂತದ್ದು RT ಕಮಿಷನರ್ ಅವರ ಹೆಂಡತಿ ಅರ್ಜಿಯನ್ನ ಹಾಕಿ ನೋಟಿಸ್ ಕೊಡ್ಸಿದ್ದಾರೆ ಅಂತ, ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಅವರು ಕಮಿಷನರು ನೋಟಿಸ್ ಕೊಟ್ಟವ್ರ ಅಂತ ಎದುರಿಸ್ತಾ ಇದ್ರು ನಮ್ಗೆ. ಬರೋದು ನೋಟಿಸ್ ಕೊಟ್ಟವ್ರ ಅನ್ನೋದು ಕಾರ್ಪೊರೇಷನ್ ನಿಂದ ಸತ್ಯಮೂರ್ತಿ ಬರೋದು, ಒಂದು 7-8 ಸೀರು ಕಾರ್ಪೊರೇಷನ್ ನಿಂದ ಅಭಯ ಗಾಡಿ ಕರೀತದು, ನಮ್ಗೆ ಹಿಂಗೆ ಬಂದ್ ಮಾಡಿ ಅಷ್ಟು ದಿನದಿಂದ ಮಾಡ್ಕೊಡ್ತಾ ಇದ್ರು. ನಮ್ಗೆ ಇವತ್ತು ನಾವು ಒಂದು ವಾರದಿಂದನೂ ನಾವು ಅಲ್ಲಿ ಹೋಗಿ ಸಹಕಾರನ್ನ ನಾವು ಭೇಟಿ ಮಾಡಿ ಇನ್ನೊಂದ್ 3 ದಿನ ಹಂಗೆ ನಾವು ಇದ್ ಮಾಡ್ಕೊಡ್ತೀವಿ ಅಂತ ಅವ್ರ ಎಲ್ಲಾರ ಹತ್ರನು ಮಾತಾಡಿ ನಮ್ಗ ಗೋಪಿ ಅಣ್ಣ ಅಂತ ಇದಾರೆ, ಉಪೇಂದ್ರ ಅಣ್ಣ ಅಂತ, ಅವ್ರು ನಿಂತ್ಕೊಂಡು ನಮ್ಗೆ MLA ಸಾಹೇಬ್ರ ಹತ್ರ ಕರ್ಕೋಗಿ ಒಂದು ಸ್ಥಳನ ನಮ್ಗೆ ಇವತ್ತು ನೀಡಿದ್ದಾರೆ. ಖಂಡಿತ ಧನ್ಯವಾದ ಚಿನ್ನಮ್ಮ ಅವರೇ, ಈಡನ್ ಸ್ವಾಮಿ ಜೊತೆ ಮಾತನಾಡಿದ್ದಕ್ಕೆ. ಆಯ್ತು ಮೇಡಮ್. ಏನೋ ಹೊಟ್ಟೆಪಾಡಿಗಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವುಗೊಳಿಸ್ಲಿಕ್ಕೆ ಮುಂದಾಗಿದ್ದಂತಹ ಪಾಲಿಕೆ ವಿರುದ್ಧ ಈಗ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಶಾಸಕರು ಸ್ಥಳಕ್ಕೆ ಬಂದು ಅವರಿಗೆ ವ್ಯಾಪಾರವನ್ನ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಆ ಬೀದಿ ಬದಿ ವ್ಯಾಪಾರಿಗಳ ಮುಖದಲ್ಲಿ ಒಂದು ಸಂತಸವನ್ನ ಮೂಡಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡ್ಸಿದ್ಯಾರು, ಅದಕ್ಕೂ ಕೂಡ ಒಂದು ಸ್ಪಷ್ಟ ಮಾಹಿತಿ ಹೊರಬೀಳ್ಬೇಕಿದೆ. ಜೊತೆಗೆ ಸಭೆಯನ್ನ ಮಾಡಿ ಅವರ ವಿರುದ್ಧ ಈಗ ಕ್ರಮವನ್ನ ಏನ್ ಕೈಗೊಳ್ತಾರೆ ಅಂತ ಕಾದು ನೋಡೋಣ. ದೇಶದ ಕಾನೂನು ಅಷ್ಟು ಭದ್ರವಾಗಿದೆ, ಸಂವಿಧಾನ ಅಷ್ಟು ಭದ್ರವಾಗಿದೆ ಅಲ್ವಾ? ಟ್ರಾಫಿಕ್ ವೈಲೇಷನ್ ಆಗ್ತಿದ್ಯಾ? ಅದಕ್ಕೆ ಏನ್ ಬೇಕೋ ಅದನ್ನ ಮಾಡೋದಾಯ್ತು. ಎಲ್ಲೇ ಟ್ರಾಫಿಕ್ ವೈಲೇಷನ್ ಆಗ್ತದ? ರಾತ್ರಿ ಹೊತ್ತು ಒಂದ್ ಟೈಮ್ ಕೊಡ್ಲಿ, 6 ಗಂಟೆ ಮುಂಚೆನೆ 7 ಗಂಟೆ ಮುಂಚೆನೆ ಟೈಮ್ ಕೊಡ್ಲಿ. ನಾನು ರಚನಾ. ಇದು ತಾಲೂಕು ಕಚೇರಿ ಅಲ್ಲ, ಸ್ವಲ್ಪ ತಾಳಿ ಕಚೇರಿ. ಏನಿದು ಅಂತೀರಾ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನು ಒಂದ್ 10 ವರ್ಷದ ಮೇಲೆ ಒಂದೇ ಕಡೆ ವ್ಯಾಪಾರ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಲೋನ್ ಕೊಡುವಂಥದ್ದು ಎಲ್ಲದನ್ನು ಅವ್ರ ಲೈಸೆನ್ಸ್ ಕೊಡುವಂಥದ್ದು ಮಾಡ್ತಾರೆ. ಈ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಸ್ಥಳೀಯ ಪಾಲಿಕೆಯ ನೋಡಲ್ ಅಧಿಕಾರಿಗಳಿರ್ಬೇಕು, ಸ್ಥಳೀಯ ಪಾಲಿಕೆಯ
ನೋಡಲ್ ಅಧಿಕಾರಿಗಳು ರಸ್ತೆ ಬದಿ ವ್ಯಾಪಾರಿಗಳಿಂದ ಏನಾದ್ರು ತೊಂದರೆ ಆಗ್ತಿದ್ರೆ ಮಾತ್ರ ತೆರವು ಮಾಡಿಸ್ಬೇಕು. ಎಲ್ಲೆಲ್ಲಿ ಪಾರಂಪರಿಕ ಕಟ್ಟಡಗಳು 75 ವರ್ಷದ ನಂತರ ಪಾರಂಪರಿಕ ಕಟ್ಟಡಗಳು ಬರುತ್ತೆ, ನಾನು ಕಟ್ಟಿದ್ದಲ್ಲ, ರಾಜ ಮಹಾರಾಜರು ಕಟ್ಟಿದ್ದು, ಇಲ್ಲಾಂದ್ರೆ ಯಾವ್ದಾದ್ರು ಮಾನ್ಯುಮೆಂಟ್ ಇತ್ತು ಅಂದ್ರೆ ಅಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಂಗಿಲ್ಲ. ಹೈವೇಗಳಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಂಗಿಲ್ಲ, ಆಕ್ಸಿಡೆಂಟ್ ಆಗುತ್ತೆ ಅಂತ. ಇಂಥ ಸ್ಥಳಗಳಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಏನು ತೊಂದರೆ ಕೊಡಂಗಿಲ್ಲ, ಅವ್ರಿಗೆಲ್ಲ ಸವಲತ್ತುಗಳನ್ನ ಕೊಡಬೇಕು ಅಂದ್ಬಿಟ್ಟು ಅಂತ ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ. ಅದು ನಗರ ಪಾಲಿಕೆ ವಲಯ ಕಚೇರಿ ಅಧಿಕಾರಿಗಳಿಗೆ ಬರುತ್ತೆ, ಅದು ಕೇಂದ್ರ ಸರ್ಕಾರ ಕಾನೂನು ಮಾಡಿರುವಂಥದ್ದು. ಆ ಇದರಲ್ಲಿ ಇವರು ನೋಡಲ್ ಅಧಿಕಾರಿಗಳು ಬಂದು ಸ್ಪಾಟ್ ಮಾಜರ್ ಮಾಡಿಬಿಟ್ಟು ಇಲ್ಲಿ ರಸ್ತೆ ಬದಿ ವ್ಯಾಪಾರಿಗಳನ್ನು ಯಾವುದೇ ಕಾರಣಕ್ಕೂ ತೆರವು ಮಾಡಬಾರ್ದು. ತೆರವು ಮಾಡಬೇಕು ಅಂತಂದರೆ ಇವರು ಜಂಟಿ ಕಾರ್ಯಾಚರಣೆಯನ್ನು ಮಾಡಬೇಕು. ಏನು ಜಂಟಿ ಕಾರ್ಯಾಚರಣೆ? ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯ ರೈಟ್ಸನ್ನು ನಮ್ಮ ದೇಶದ ಕಾನೂನು ಕೊಟ್ಟಿಲ್ಲ. ಯಾರನ್ನೇ ಆಗಲಿ ಕೈ ಹಾಕೋದಾಗಲಿ, ರಸ್ತೆ ಬದಿ ವ್ಯಾಪಾರಿಗಳಿಗೆ ಕೈ ಹಾಕೋದಾಗಲಿ ಪೊಲೀಸ್ ಇಲಾಖೆ ಕಾನೂನೇ ಕೊಟ್ಟಿಲ್ಲ. ಕಾನೂನು ಕೈಗೆ ತಗೊಳ್ಳಂಗಿಲ್ಲ. ಸ್ಥಳೀಯ ಪಾಲಿಕೆಯ ಅಭಯ ಏನಿದೆಯೋ ಅವ್ರು ಬಂದು ಕೈ ಹಾಕ್ಬೇಕು, ಪೊಲೀಸ್ ಪ್ರೊಟೆಕ್ಷನ್ ತಗೋಬೇಕಷ್ಟೇನೆ, ಪೊಲೀಸರು ಗಲಾಟೆ ಆಗದಿರಂಗೆ ನೋಡ್ಕೋಬೇಕಷ್ಟೇನೆ, ಅದೇ ಅವ್ರ ಕರ್ತವ್ಯ. ಅವ್ರೆಲ್ಲಿ ಬಂದ್ಬಿಟ್ಟು ದೊಡ್ಡ ಮಾತುಗಳು ದೊಡ್ಡ ಇದು ಮಾಡೋಂಗೆ ಅವಶ್ಯಕತೆ ಇಲ್ಲ. ಯಾರ್ದೋ ಒತ್ತಡಕ್ಕೆ ಇಲ್ಲೇನಾಗಿದೆ, ಇಲ್ಯಾರೋ RTI ಕಮಿಷನರ್ ಇದ್ದಾರಂತೆ, ಇಲ್ಲೆಲ್ಲೋ RTI ಕಮಿಷನರು, ಆತನ ಹೆಂಡತಿಗೇನೋ ವೈಯಕ್ತಿಕ ಹಿತಾಸಕ್ತಿ ಆಯಿತಾ. ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ಹಿತಾಸಕ್ತಿ ಸಲ್ಲದು. ಆತನ ಹೆಂಡತಿಗೇನೋ ನಡ್ಕೊಂಬರ್ಬೇಕಾದ್ರೆ ಏನೋ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂದರೆ ಅಕ್ಕಪಕ್ಕದಲ್ಲಿ ಯಾರೂ ದೂರರ್ಜಿಗಳು ಕೊಟ್ಟಿಲ್ಲ. ಆಕೆ ಏನೋ ಒಬ್ಬ ಲಾಯರ್ ಪುಕ್ಸಟ್ಟೆ ಮಾಡೋದಿಲ್ಲ, ಬೆಂಗಳೂರಿರೋ ಲಾಯರು ಪುಕ್ಸಟ್ಟೆ ಮಾಡೋದಿಲ್ಲ. ಮಿನಿಮಮ್ 5,000 ರೂಪಾಯಿ ಕೇಳ್ತಾರೆ ಇವತ್ತಿನ ಜನ್ರೇಷನ್ನು. ಹಳೆ ಕಾಲದವ್ರು 500 ರೂಪಾಯಿಗೆ ನೋಟಿಸ್ ಕೊಡೋರು, ಈಗ 5,000 ರೂಪಾಯಿ ಕೇಳ್ತಾರೆ. ಹೆಂಗೆ ಲಾಯರ್ನ ಹೆಂಗೆ ಸುಮ್ಮನೆ ಬೆಂಗಳೂರಲ್ಲಿ ಫುಟ್ಪಾತ್ ವ್ಯಾಪಾರಿಗಳನ್ನ ಏಕಾಏಕಿ ಪೊಲೀಸ್ ಸಿಬ್ಬಂದಿಗಳು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ರೀತಿ ನೋಟಿಸ್ ಕೊಡದೇನೆ ಏಕಾಏಕಿ ತೆಗೆಸ್ತಾ ಇದ್ದಾರೆ. ಈ ಜಾಗ ಬಂದು ಜಗದಾಂಬ ಪೆಟ್ರೋಲ್ ಬಂಕ್ ಕುವೆಂಪು ನಗರ ವಾರ್ಡ್ ನಂಬರ್ 47ಗೆ ಸಂಬಂಧಪಟ್ಟಿದೆ. ಆದರೆ ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ MLA ಅವರು ಹೇಳಿದ್ದಾರೆ, MLA ಅವರು ಹೇಳಿದ್ದಾರೆ, ಜೊತೆಗೆ ಜನಪ್ರತಿನಿಧಿ ಆಗಿದ್ದಂಥ ಮಾಜಿ ಮೇಯರ್ ಅವರು ಸಹ ಹೇಳಿದ್ದಾರೆ. ಆದರೂ ಯಾವುದೇ ರೀತಿ ಕ್ರಮ ತಗೊಳ್ಳದೆ ವಲಯ ಕಚೇರಿ 3 AC ಅವರು ಇದ್ರ ಬಗ್ಗೆ ಯಾರೋ ಒಬ್ಬರು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ರೀತಿ ದೂರರ್ಜಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಬೆಂಗಳೂರಿಂದ ಯಾರೋ. ಹಂಗಾಗಿ ಇದೊಂದು ಈ ಭಾಗದಲ್ಲಿ ಮಾತ್ರ ಒಂದು 10-15 ಫುಟ್ಪಾತ್ ವ್ಯಾಪಾರಿಗಳಿಗೆ ಪ್ರತಿನಿತ್ಯ ಕಿರುಕುಳ ನಡೀತಾ ಇದೆ. ಆಯಿತು, ನಂದು ಒಂದೇ ಒಂದು ಪ್ರಶ್ನೆ. ಇವರು ಈಗ ಪೊಲೀಸರು ಹೇಳ್ತಾರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅಂತ. ಮೈಸೂರು ನಗರದಲ್ಲಿ ಇದೇ ಥರ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನೂ ತೆಗೆಸ್ಬೋದಲ್ವಾ? ಇಡೀ ಮೈಸೂರು ನಗರದಲ್ಲೇ ಸಮಸ್ಯೆ ಇಲ್ವಾ? ಸಂಚಾರದ ಸಮಸ್ಯೆ ಇಲ್ವಾ? ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇಲ್ಲಿ ಬಡವರು ಹಿಂದುತ್ವ ಇರೋ ಹಿಂದೂಗಳು ಇಲ್ಲಿ ಇದು ಮಾಡ್ತಾ ಇದ್ದಾರೆ. 10-15 ಜನ ಕುಟುಂಬದವರು ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಇವರು ಈ NR ಮೋಹಲ ಅಂತ ಕಡೆ ಹೋಗೋಕ್ಕಾಗತ್ತಾ? ಇಲ್ಲಿ ಒಂದು ಉದಾಹರಣೆ ಹೇಳಿದ್ರು, ಫುಡ್ಗಳಿಗೆ ಈ ಕೆಮಿಕಲ್ ಹಾಕ್ತಾ ಇದ್ದಾರೆ ಅಂತ. ಈ NR ಮೋಹಲ ಇರ್ಬೋದು, ಮಂಡ್ಯ ಮೋಹಲ ಇರ್ಬೋದು, ಅಲ್ಲಿ ಓಪನ್ ಆಗಿ ಬಣ್ಣ ಹಾಕಿ ಮಾಡ್ತಾ ಇರೋ, ಕೆಮಿಕಲ್ ಹಾಕಿ ಮಾಡ್ತಾ ಇರೋ ಅಂತ ಊಟ ತಿಂಡಿ ಎಲ್ಲ ಇದೆ. ಇದ್ರ ಬಗ್ಗೆ ಯಾಕೆ ಅಲ್ಲಿಗೆ ನಗರ ಪಾಲಿಕೆ ಇಲ್ವಾ? ಅಲ್ಲಿಗೆ ಆಯುಕ್ತರಿಲ್ವಾ? ಅಲ್ಲಿ ಝೋನ್ ಆಫೀಸ್ ಇಲ್ವಾ? ಏನು ಮಾಡ್ತಾ ಇದ್ದೀರಾ? ಇದು ನನ್ನ ಪ್ರಶ್ನೆ ಆಗಿದೆ. ಪಾಪ ಅವರು ಇವ್ರಿಗೆ ಸ್ಥಳೀಯ ಬೇರೆ ಕಡೆ ಜಾಗ ಕೊಟ್ಟಿದ್ರು, ಅಲ್ಲಿ ವ್ಯಾಪಾರ ಇಲ್ಲ, ಜೊತೆಗೆ ಅಲ್ಲಿ ಬಿಸಿಲು ಅಂತ ಜಾಗದಲ್ಲಿ ಒಂದು ಆಲ್ಟರ್ನೇಟಿವ್ ಜಾಗ ಕೊಟ್ಟಿದ್ರು. ನಮಗೂ ನೋಡಿ ಬೇಜಾರಾಗಿತ್ತು. ಹಂಗಾಗಿ ನಮಗೆ ಬೇಜಾರಾಗಿದೆ. ಇವತ್ತು ದಿನ ಅವರು ಅಂಗಡಿ ಹಾಕಿದ್ದಾರೆ, ಇಲ್ಲಿ ಸಡನ್ ಆಗಿ ಬಂದು ಮತ್ತೆ ಪೊಲೀಸ್ ಅವರು ಮಹಾನಗರ ಪಾಲಿಕೆ ಎತ್ತಿಸ್ತಾ ಇದ್ದಾರೆ. ಇದು ಒಂದು ದುರಂತ ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಪೊಲೀಸ್ ಇಲಾಖೆ ಜೊತೆ ಒಡಂಬಡಿಕೆ ಮಾಡಬೇಕು, ಅಭಯದಲ್ಲಿ ಕೈ ಹಾಕ್ಬೇಕು, ಪೊಲೀಸರು ಕೈ ಹಾಕಂಗಿಲ್ಲ. ಅದನ್ನ AC ಅರ್ಥ ಮಾಡ್ತೀರಾ? ಇಲ್ಲಿ ಪಾರಂಪರಿಕ ಕಟ್ಟಡ ಇಲ್ಲ, ಹೈವೇ ಇಲ್ಲ, ಏನಿಲ್ಲ, ಏನು ಯಾರು ಅಂತೂ ಗೊತ್ತಿಲ್ಲ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು.
ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.